Right. Yeah, Kantaraj, please come in. ಗುಡ್ ಆಫ್ಟರ್ನೂನ್. ಎಲ್ರಿಗೂ ನಮಸ್ಕಾರ. ನಾವು 11 ಗಂಟೆಗೆ ಇದನ್ನ ಪ್ರೋಗ್ರಾಮ್ ಅನ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ನಿಮ್ಮೆಲ್ರಿಗೂ ಹೇಳಿದ್ವಿ. ನಿಮ್ಮೆಲ್ರಿಗೂ ಇಷ್ಟೊತ್ತು ಕಾಯಿಸಿದ್ವಿ. ಯಾಕೆ ಅಂದ್ರೆ ನಮ್ ಡಾಕ್ಟರ್ ಗಂಗಾಪ್ರಸಾದ್ ಅವರು ಸ್ವಲ್ಪ ಬ್ಯುಸಿ ಇದ್ರು. ಅವರು ಕೂಡ ಈಗ ಜಾಯಿನ್ ಆಗಿದ್ದಾರೆ. ಅವ್ರಿಗೆ ಡಾಕ್ಟರ್ ಗಂಗಾಪ್ರಸಾದ್ ಅವ್ರಿಗೆ ವೆಲ್ಕಮ್. ಡಾಕ್ಟರ್ ಗಂಗಾಪ್ರಸಾದ್ ಅವರು ಸಸ್ಯ ಶಾಸ್ತ್ರಜ್ಞಾನದ ಮತ್ತು ಅದರ ತಳಿ ಅಭಿವೃದ್ಧಿ ಇದರಲ್ಲಿ ಅವರು ಡಾಕ್ಟರೇಟ್ ಮಾಡಿದ್ದಾರೆ. ಅವರು ಒಂದು ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರನ್ನ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ಮತ್ತೆ ನಮ್ಮ ಈ ಒಂದು ಏನು ಸಂವಾದ ಇದೆ ಅದರಲ್ಲಿ ಅವರು ಭಾಗವಹಿಸ್ಬೇಕು, ಅವರು ಅನ್ಮ್ಯೂಟ್ ಮಾಡ್ಕೋಬೇಕು ಅಂತ ಕೇಳ್ಕೊತೀನಿ. ಹಾಗೇನೆ ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಗಣಪತಿ ಹೆಗಡೆ ಅವರಿದ್ದಾರೆ. ನಮಸ್ಕಾರ ಸರ್. ಮತ್ತೆ KM ರಾಮಕೃಷ್ಣ ಅವರಿದ್ದಾರೆ. ನಮಸ್ಕಾರ ಸರ್. ಮತ್ತೆ ಡಾಕ್ಟರ್ ಸಂಪತ್ ಕುಮಾರ್ ಅವರು ಬಂದಿದ್ದಾರೆ. ಮತ್ತೆ ನಮ್ಮ ಟೀಮ್ ಮೆಂಬರ್ಸ್ ಗಳಾದಂತಹ ಬ್ರಿಜೇಶ್ ಮತ್ತೆ ರಮೇಶ್ ಅವರ ಟೀಮು ಇಲ್ಲಿ ಇದ್ದಾರೆ. ಎಲ್ರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಹೇಳ್ತೀನಿ. ಡಾಕ್ಟರ್ ಗಂಗಾಪ್ರಸಾದ್ ಅವರು ಅನ್ಮ್ಯೂಟ್ ಮಾಡಿದಾರಲ್ಲ? ಸೊ ನಾವು ಕನ್ನಡದಲ್ಲಿ ನಮ್ಮ ಒಂದು ಏನು ಈ ಒಂದು ಸಂವಾದನ ಮಾಡ್ಬೇಕು ಅಂತ ಅಂದ್ಕೊಂಡಿದ್ವು, ಅದನ್ನ ಈಗ ಶುರು ಮಾಡೋಣ. ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ. ಸೊ ಸ್ಕ್ರೀನ್ ಎಲ್ಲರಿಗೂ ಕೂಡ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಈ ಒಂದು ಪ್ರೆಸೆಂಟೇಶನ್ ಅಲ್ಲಿ ನಾವು ಹೆಚ್ಚಾಗಿ ಕನ್ನಡನೇ ಬಳಸಿ ಮಾತಾಡೋಣ. ಯಾಕಂದ್ರೆ ತುಂಬಾ ಜನ ನಮ್ಮ ರೈತರುಗಳು, ನಮ್ಮ ಊರ್ ಕಡೆಯ ರೈತರುಗಳು, ಮತ್ತೆ ಚನ್ನಗಿರಿ, ಶಿವಮೊಗ್ಗ, ಮತ್ತೆ ದಾವಣಗೆರೆ ಜಿಲ್ಲೆ, ದಾವಣಗೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ತಾಲೂಕು, ಹೊಳಲ್ಕೆರೆ ತಾಲೂಕಿನವರೆಲ್ಲ ಬಂದಿದ್ದಾರೆ. ಅವ್ರಗಳಿಗೆ ಒಂದು ಸಹಾಯ ಆಗೋ ತರ ನಾವು ಈ ಪ್ರೆಸೆಂಟೇಶನ್ ರೆಡಿ ಮಾಡಿದ್ದೀನಿ. ಸೊ ನಮ್ ದೇಶ ನಿಮ್ಗಳಿಗೆಲ್ಲ ಗೊತ್ತಿರೋ ಹಾಗೆ ಭಾರತ ದೇಶ ನಮ್ದು ಕೃಷಿ ಪ್ರಧಾನವಾದಂತಹ ದೇಶ. ಅಗ್ರಿಕಲ್ಚರ್ ಇಸ್ ದ ಮೇನ್ ನಮ್ದು ಬಿಸ್ನೆಸ್. ಸೊ ನಮ್ಮ ದೇಶದಲ್ಲಿ ನಾವು ಏನಾಗಿದೆ ಅಂದ್ರೆ ಇಷ್ಟು ವರ್ಷಗಳು ನಾವು ಕೃಷಿ ಮಾಡುವಾಗ ಅನೇಕ ರಾಸಾಯನಿಕಗಳನ್ನ ನಾವು ಕೂಡ ನಮಗೆ ನಮ್ಗೆ ವಾಪಸ್ಸನ್ನ ತಗೊಳಕ್ಕೆ ಆಗದೆ ಇರುವಂತ ಪರಿಸ್ಥಿತಿಗೆ ನಾವು ಈ ರಾಸಾಯನಿಕಗಳಿಂದ ಬಂದಿದೀವಿ. ಈ ರಾಸಾಯನಿಕಗಳಿಂದ ಅಂದ್ರೆ ನೋಡ್ಬೋದು, ಈ ತರ ಎಷ್ಟೋ ನಮ್ಮ ಬೆಳೆಗಳು ಈ ತರ ಒಂದು ರಾಸಾಯನಿಕಗಳನ್ನ ನಾವು ಉಪಯೋಗಿಸ್ಬಿಟ್ಟು ನಮ್ಮವು ಹಾಳಾಗಿದಾವೆ. ನಿಮ್ಗೆಲ್ಲರಿಗೂ ಗೊತ್ತಿದೆ, ತುಂಬಾ ಜನಗಳಿಗೆ ಈ ಒಂದು ರಾಸಾಯನಿಕಗಳನ್ನ ಉಪಯೋಗಿಸ್ಕೊಂಡು ಕೈ ಮೇಲೆ ಬಿಳಿ ಪ್ಯಾಚಸ್ಗಳಾಗೋದು, ಮತ್ತೆ ತುಟಿಗಳ ಮೇಲೆ ಪ್ಯಾಚಸ್ಗಳಾಗೋದು, ತುಂಬಾ ಒಂದು ಕಷ್ಟಗಳನ್ನ ನಾವು ಈ ರಾಸಾಯನಿಕಗಳಿಂದ ಅನುಭವಿಸಿದ್ವಿ. ಈ ಒಂದು ಇದುವಾಗ ಮತ್ತೆ ನಮ್ಮ ಊರುಗಳಲ್ಲಿ ನಮ್ಮ ಕಡೆ ಎಲ್ಲ ನೀರು ಇಲ್ಲ, ನೀರಿಗೆ ಬರ. ಆಮೇಲೆ ನಮ್ಮ ಇವುಗಳೆಲ್ಲ ತಳಿಗಳೆಲ್ಲ ನೀರಿಲ್ದಾನೆ ಹಾಳಾಗಿ ಹೋಗ್ತಾ ಇತ್ತು. ಅದಕ್ಕೆ ನಾವು ಏನ್ ಮಾಡ್ಬೇಕು, ಇದಕ್ಕೆ ಏನಾದ್ರೂ ಒಂದು ಸೂತ್ರ ನೋಡ್ಬೇಕಲ್ಲ ಅಂತ ಅಂದಿದ್ದಾಗ ನಮಗೆ ಈ ನೆಟ್ ಸರ್ಫ್ ನವ್ರದ್ದು ಈ ಬಯೋಫಿಟ್ ಅಂತ ಪ್ರಾಡಕ್ಟ್ಗಳು ನಮ್ಗೆ ಕಾಣಿಸ್ತು. ಈ ನೆಟ್ ಸರ್ಫ್ ನ ಬಯೋಫಿಟ್ ಪ್ರಾಡಕ್ಟ್ಗಳು ಇವುಗಳು ಬಯೋಟೆಕ್ನಾಲಜಿಯಿಂದ ಬಂದಿರತಕ್ಕಂಥದ್ದು. ಓಕೆ, ಇದನ್ನ ನೋಡ್ಬೋದು. ಇದು ಬಯೋ ಅಂತಾನೆ ಇದ್ರ ಹೆಸರು ಶುರುವಾಗಿದೆ, ಬಯೋಫಿಟ್. ಇದು ಅಗ್ರಿಕಲ್ಚರ್ಗೆ ನಮ್ಮ ಕೃಷಿಗೆ ಇದರಿಂದ ಒಂದು ಲಾಭದಾಯಕವಾಗಿ ನಮಗೆ ಆಗುತ್ತೆ. ಸಾವಯವ ಲಾಭದಾಯಕ ಕೃಷಿ ಅಂತ ನಾವು ಹೇಳ್ಬೋದು. ಇದು ನಾವು ತುಂಬಾ ಕೇಳಿದೀವಿ. ಇದು ಎಲ್ಲ ಪ್ರಾಡಕ್ಟ್ಸ್ಗಳು ಇದು ಮೊದಲು ಕೂಡ ಅವರು ಎಕ್ಸ್ಪ್ಲೈನ್ ಮಾಡಿದ್ರು ಯಾವ್ಯಾವುದಿದೆ, ನಮ್ಗೆ ಇವುಗಳೆಲ್ಲ ನಮಗೆ ಸಹಕಾರಿ ಆಗ್ತವೆ ಒಂದೊಂದಾಗಿ ಅಂತೇಳಿ ನಾವು ಇದನ್ನ ನೋಡ್ತಾ ಹೋಗೋಣ. ನಮ್ಮ ಸಹಾಯಕ್ಕೆ ಡಾಕ್ಟರ್ ಗಂಗಾಪ್ರಸಾದ್ ಅವರು ಯಾವಾಗ್ಲೂ ಬರ್ತಾರೆ. ಯಾಕಂದ್ರೆ ಈ ಕೃಷಿಯಲ್ಲಿ ನಾವು ಎಷ್ಟು ಮಾತಾಡಿದ್ರು ಕೂಡ ಅವರು ತಜ್ಞರು. ಅವರ ಒಂದು ಸಹಾಯ ಇಲ್ದಾನೆ ನಾವು ಇದನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಅವರು ಬಂದಿರೋ ಉದ್ದೇಶ ಏನಂದ್ರೆ ಸಾವಯವ ಲಾಭದಾಯಕ ಕೃಷಿಗೆ
ಇದು ನಮ್ಮ ಒಂದು ಪ್ರಾಡಕ್ಟ್ ಗಳಾಗ್ಲಿ ಅಥವಾ ಯಾವುದೇ ಒಂದು ಪ್ರಾಡಕ್ಟ್ ಗಳಾಗ್ಲಿ ಹೇಗೆ ಅದಕ್ಕೆ ಹೆಲ್ಪ್ ಆಗ್ತವೆ, ನಮ್ದು ಏನಾದ್ರು ಇನ್ನೂ ಇಂಪ್ರೂವ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಏನ್ ಇಂಪ್ರೂವ್ ಮಾಡಬಹುದು ಅನ್ನೋದನ್ನ ಅವರು ನಮ್ಗೆ ತಿಳಿಸ್ಕೊಡ್ತಾರೆ. ಮತ್ತೆ ಎಲ್ಲ ನಮ್ಮ ರೈತರು ಯಾರಾದ್ರೂ ಕೂಡ ಇದ್ರ ಬಗ್ಗೆ ಮಧ್ಯದಲ್ಲಿ ಏನಾದ್ರು ನಿಮ್ಗೆ ಡೌಟ್ಸ್ ಕೂಡ ಇದ್ರೆ ಕೇಳ್ಬಹುದು. ಯಾಕೆಂದ್ರೆ ನಾವು ಆಗ್ಲಾಗ್ಲ ನಾವು ಡಾಕ್ಟರ್ ಗಂಗಪ್ರಸಾದ್ ಅವ್ರನ್ನ ಕರೀಲಿಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ. ಅವ್ರು ಏನಾದ್ರು ನಮಗೆ ಎಂತ ಇದ್ರೂ ಅವ್ರು ನಮಗೆ ಉತ್ತರಗಳನ್ನ ಕೊಡ್ತಾರೆ. ಅದಕ್ಕೋಸ್ಕರ ಈ ಒಂದು ಜೈವಿಕ ಫಿಟ್ ಅಂತಕ್ಕಂಥದ್ದು ಸಾವಯವ ಕೃಷಿ ಉತ್ಪನ್ನಗಳ ಉನ್ನತ ಶ್ರೇಣಿಯಾಗಿದ್ದಂಥದ್ದು. ಇದರಿಂದ ನಮಗೆ ಏನಾಗುತ್ತೆ ಅಂದ್ರೆ ಒಂದು ಸುಸ್ಥಿರ ಉತ್ಪಾದನೆ ಆಗಿ ಮತ್ತೆ ನಮ್ಮ ಕೃಷಿ ಸಮುದಾಯದ ಆದಾಯ ಮತ್ತು ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಯನ್ನ ಇದು ಅಭಿವೃದ್ಧಿ ಮಾಡುತ್ತೆ. ಇದು ಒಂದು ಇಂತಹ ಒಂದು ಉತ್ಪನ್ನಗಳನ್ನ ನಮಗೆ ನೆಟ್ಸರ್ಫ್ನವರು ತಂದುಕೊಟ್ಟಿದ್ದಾರೆ. ಅದನ್ನ ನಾವು ಈಗ ಆಲ್ರೆಡಿ ಉಪಯೋಗಿಸ್ತಾ ಇದೀವಿ. ಇದರಿಂದಾಗಿ ಏನಾಗ್ತಾ ಇದೆ ಅಂದ್ರೆ ಈ ಒಂದು ಸಾವಯವ ಉತ್ಪನ್ನಗಳನ್ನ ಉಪಯೋಗಿಸ್ತಾ ಇರೋದ್ರಿಂದ ಈ ನಮ್ಮ ಕೃಷಿಯಲ್ಲಿ ಹಾನಿಕಾರಕ ರಾಸಾಯನಿಕ ಉತ್ಪನ್ನಗಳು ಅದನ್ನ ಬಳಸದೆ ನಾವು ಒಂದು ಒಳ್ಳೆ ತರದ ಒಂದು ಜೈವಿಕವಾಗಿ ಆಗಿರ್ತಕ್ಕಂತಹ ಒಂದು ಮೂಲದಿಂದ ಬಂದಿರತಕ್ಕಂತಹವುಗಳನ್ನ ಉಪಯೋಗಿಸ್ಬಿಟ್ಟು ಮತ್ತೆ ಇವುಗಳು ಏನು ಅಂದ್ರೆ ಇವು ಬಯೋಡಿಗ್ರೇಡಬಲ್ ಜೈವಿಕ ವಿಘಟನೀಯ ಅಂತ ಕರಿತೀವಿ ಕನ್ನಡದಲ್ಲಿ ಅಂತಹವು ಮತ್ತೆ ಆರ್ಥಿಕವಾಗಿ ನಮ್ಗಳಿಗೆಲ್ಲ ಅನುಕೂಲ ಆಗಂತದ್ದು. ಅಂದ್ರೆ ಇದರಿಂದ ಈಗ ನಿಮ್ಗೆ ಗೊತ್ತಿದೆ ನಮ್ಮ ಅಲೋಪತಿ ಮೆಡಿಸಿನ್ಗಳಲ್ಲಿ ನಾವು ಈಗ 20 mg ತಗೊಂಡ್ರೆ ನೆಕ್ಸ್ಟ್ ಟೈಮ್ ನಾವು 40 mg ತಗೋಬೇಕಾಗತ್ತೆ. ಅದೇ ತರ ಇದು ಬೆಳೆದು ಹೋಗ್ಬಿಟ್ಟು ನಮ್ಮಲ್ಲಿ ಒಂದು ರೋಗ ನಿರೋಧಕ ಶಕ್ತಿನೇ ಹಾಳು ಮಾಡ್ತಾ ಇದೆ. ಈ ತರ ಒಂದು ರೋಗ ನಿರೋಧಕ ಶಕ್ತಿನ ನಮ್ಮ ಮಣ್ಣಿನಲ್ಲೂ ಕೂಡ ಈಗ ನಾವು ಯೂಸ್ ಮಾಡಿರ್ತಕ್ಕಂಥ ರಾಸಾಯನಿಕಗಳಿಂದ ಹಾಳಾಗಿದೆ. ಅದಕ್ಕೋಸ್ಕರ ನಾವು ಸಾವಯವ ಕೃಷಿ ಪದ್ಧತಿ ಮತ್ತೆ ಇದು ರಿನ್ಯೂವಬಲ್ ಇದು. ಏಕೆಂದ್ರೆ ನಾವು ಒಂದು ಬೆಳೆ ಬೆಳೆದ್ರೆ ಮತ್ತೊಂದು ಬೆಳೆಗೆ ನಾವೊಂದು ರಿನ್ಯೂ ಮಾಡ್ಬೋದು. ಆ ತರ ಒಂದು ಪದ್ಧತಿ ಇರ್ತಕ್ಕಂಥದ್ದು ಲಾಭದಾಯಕ ಕೃಷಿಯನ್ನ ಮಾಡ್ಲಿಕ್ಕೋಸ್ಕರ ಈ ಒಂದು ಪ್ರಾಡಕ್ಟ್ಗಳು ನಮಗೆ ಹೆಲ್ಪ್ ಮಾಡ್ತವೆ. ಮತ್ತೆ ಇದ್ರ ಜೊತೆಗೆ ನಾವು ಜಾನುವಾರುಗಳ ಆರೋಗ್ಯವನ್ನು ಕೂಡ ನಾವು ಇದೇ ತರ ನಾವು ಸಾವಯವ ಕೃಷಿಯಿಂದ ನಾವು ಈ ಒಂದು ಜಾನುವಾರು ಸಾಗಾಣಿಕೆ ಕೂಡ ಒಂದು ಮಾಡಬಹುದಾದಂತಹ ಒಂದು ಅನುಕೂಲತೆಯನ್ನು ನಮಗೆ ಬಯೋಫಿಟ್ ಇಂದ ನಮಗೆ ಒದಗಿ ಬಂದಿದೆ. ಇದು ಕೂಡ ಏನಾಗ್ತಾ ಇದೆ ನಮ್ಮ ಜಾನುವಾರುಗಳ ಆರೋಗ್ಯ ಈ ಒಂದು ಗಿಡಮೂಲಿಕೆ ಮತ್ತು ಸಾವಯವ ಇವುಗಳನ್ನ ಈ ಬಯೋಫಿಟ್ ಇಂದ ನಮಗೆ ಸಿಗ್ತಾ ಇದೆ. ಇದು ರಾಸಾಯನಿಕವಾಗಿ ಸಂಶ್ಲೇಷಿತ ಅಲೋಪತಿಕ್, ಇದು ಪಶುವೈದ್ಯಕೀಯ ಚಿಕಿತ್ಸೆ. ಇದು ಅಂದ್ರೆ ನಮಗೆ ಆಂಟಿಬಯೋಟಿಕ್ಗಳನ್ನೆಲ್ಲ ನಾವು ಯೂಸ್ ಮಾಡಿ ನಮ್ಮನ್ನ ನಾವು ಹಾಳು ಮಾಡ್ಕೊಂತ ಇದ್ವು. ಅದ್ರ ಬದಲಾಗಿ ಸಾವಯವ ಜಾನುವಾರುಗಳನ್ನು ಪೈರೋಥೆರಪಿಟಿಕ್ ಅಂದ್ರೆ ಸಸ್ಯ ಚಿಕಿತ್ಸಕ ಉತ್ಪನ್ನಗಳಿಂದ ಸಸ್ಯಗಳಿಂದ ಚಿಕಿತ್ಸೆ ಮಾಡಬಹುದು. ಆ ತರ ಒಂದು ಉತ್ಪನ್ನಗಳಿಂದ ಸಂಸ್ಕರಿಸಿದಂಥದ್ದು ಈ ಬಯೋಫಿಟ್ ಅನಿಮಲ್ ಹೆಲ್ತ್ ಕೇರ್ ಉತ್ಪನ್ನಗಳು. ಇವುಗಳೆಲ್ಲ ಒಂದು ಉನ್ನತ ಶ್ರೇಣಿ ಆದವು, ನೈಸರ್ಗಿಕವಾದವು, ಪರಿಸರ ಸ್ನೇಹಿ ಆದವು. ಒಟ್ಟಾರೆ ನಮ್ಮ ಒಂದು ಆರೋಗ್ಯ ಸುಧಾರಣೆ ಮತ್ತು ಜಾನುವಾರು ಮತ್ತು ಎಲ್ಲಾ ತರದ ಕೋಳಿಗಳು, ಮೇಕೆಗಳು ಇಂಥವುಗಳನ್ನ ರಕ್ಷಣೆಗೆ ಇದು ನಮಗೆ ಲಾಭದಾಯಕ ಆಗಿದೆ. ನಾವು ಇಂಥ ಒಂದು ಪ್ರಾಡಕ್ಟ್ಸ್ಗಳ ಬಗ್ಗೆ ನಾವು ಸ್ವಲ್ಪ ಜಾಸ್ತಿ ತಿಳ್ಕೋಬೇಕು ಅಂತ ಹೇಳ್ಬಿಟ್ಟು ನಾವು ಈ ಪ್ರಾಡಕ್ಟ್ಗಳಲ್ಲಿ ಒಂದೊಂದಾಗಿ ಸ್ವಲ್ಪ ಅದ್ರ ಬಗ್ಗೆ ಒಂದು ವಿವರಣೆಯನ್ನು ತಿಳ್ಕೊಳ್ಳೋಣ. ಇದು ಬಂದ್ಬಿಟ್ಟು ನಮ್ಮ ಮೊದಲನೇ ಪ್ರಾಡಕ್ಟ್. ನಾವು ಹೇಳ್ಬೇಕು ಅಂದ್ರೆ ಯಾವಾಗಲೂ ನಮಗೆ ಮಣ್ಣಿನಿಂದನೇ ಶುರು ಮಾಡ್ಬೇಕು. ಈ ಮಣ್ಣಿನಿಂದನೇ ಶುರು ಮಾಡ್ಲಿಕ್ಕೋಸ್ಕರ ಸಾಯಿಲ್ ಹೆಲ್ತ್ ಎನ್ಹಾನ್ಸ್ಮೆಂಟ್ ಟ್ರೀಟ್ಮೆಂಟ್, ಇದನ್ನ ಸಿಂಪಲ್ ಆಗಿ ಇದನ್ನ ಶೇಟ್ ಅಂತ ಕರಿತೀವಿ. ಶೇಟ್ ಅಂದ್ರೆ ಮಣ್ಣಿನ ಆರೋಗ್ಯ ವರ್ಧನೆ ಚಿಕಿತ್ಸೆ. ಮಣ್ಣಿನ ಒಂದು ಆರೋಗ್ಯ ವರ್ಧನೆ ಚಿಕಿತ್ಸೆ ಅದಕ್ಕೆ ಇದು ಉಪಯೋಗಿಸುವಂತಹದ್ದು. ಈ ಒಂದು ಶೇಟ್ ಅನ್ನೋದು ಒಂದು ಸೂಕ್ಷ್ಮ ಜೀವಿ ಅಂದ್ರೆ ಫರ್ಮೆಂಟೇಶನ್, ಸೂಕ್ಷ್ಮ ಜೀವಿಯ ಹುದುವಿಕೆ ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಫರ್ಮೆಂಟೇಶನ್ ಇಂದ ಉತ್ಪನ್ನ ಆಗಿದ್ದು ಬಹಳ ಬ್ಯಾಕ್ಟೀರಿಯಾಗಳ ತಳಿಗಳ ಸಂಯೋಜನೆಯನ್ನು ಇದು ಹೊಂದಿರುತ್ತೆ. ಅಂದ್ರೆ ಅನೇಕ ತರದ ಬ್ಯಾಕ್ಟೀರಿಯಾಗಳ ತಳಿಗಳ ಸಂಯೋಜನೆಯನ್ನು ಇದು ಅದೆಲ್ಲ ಮಿಕ್ಸ್ ಆಗಿರುತ್ತೆ. ಇದು ಲಕ್ಷಾಂತರ ಬೀಜಕಗಳನ್ನು ಮೊಳಕೆ ಹೊಡೆಯುತ್ತೆ. ಅಂದ್ರೆ ಇದರಿಂದ ಎಷ್ಟೋ ಲಕ್ಷಾಂತರ ಇದೇ ತರದ ಒಂದು ಬೀಜ ಅಂದ್ರೆ ನಮಗೆ ಎರೆಹುಳುಗಳು ನಮ್ಮಲ್ಲಿ ಉತ್ಪತ್ತಿ ಆಗ್ತವೆ. ಇದರಿಂದ ಏನಾಗುತ್ತೆ ಅಂದ್ರೆ ಮಣ್ಣು ಮತ್ತು ಬೇರಿನ ಬೆಳವಣಿಗೆ ಒಂದು ಆರೋಗ್ಯಕರ ಆಗಿ ಮತ್ತೆ ಇದರಿಂದ ಮಣ್ಣಿನ ಒಂದು ಜೈವಿಕ ವಾಸಸ್ಥಾನ ಅಂತ ಏನಿರುತ್ತೆ ಅದನ್ನು ಕಾಪಾಡ್ಕೊಳ್ಳುತ್ತೆ. ಇದರಿಂದ ಈ ಒಂದು ಒಳ್ಳೆಯ ಜೈವಿಕವಾದಂತಹ
ಒಂದು ಫಲವತ್ತಾದಂತಹ ನಮ್ಮ ಮಣ್ಣು ಸಿಕ್ಕಿದ್ರೆ ಅದಕ್ಕೆ ಇದು ಚೆನ್ನಾಗಿ ಸ್ಪಂದಿಸಿ ಮಣ್ಣಿನ ಅವನತಿ ಏನಿರುತ್ತೆ, ಮಣ್ಣು ಹಾಳಾಗೋದೇನಿರುತ್ತೆ ಅದನ್ನು ವಿರೋಧಿಸಿ ಮಣ್ಣಿಗೆ ಒಳ್ಳೆ ಗಾಳಿ ಮತ್ತೆ ನೀರನ್ನು ಮತ್ತೆ ಒಳ್ಳೆ ಪೋಷಕಾಂಶಗಳನ್ನು ಹೋಗ್ಲಿಕ್ಕೆ ಇದು ನಮ್ಮ ಶೇಟ್ ಅನ್ನೋದು ನಮ್ಗೆ ತುಂಬಾ ಸಹಾಯ ಮಾಡುತ್ತೆ. ಡಾಕ್ಟರ್ ಗಂಗಾಪ್ರಸಾದ್ ಅವರು ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಹೇಳ್ಬೇಕು. ಇದರಿಂದ ಹೇಗೆ ನಮಗೆ ಈ ತರ ಒಂದು ನಾವು ಪ್ರಾಡಕ್ಟ್ ಗಳನ್ನು ಉಪಯೋಗಿಸಿದ್ರೆ ನಮ್ಗೆ ಹೇಗೆ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಓಕೆ, ನಾನು ಇವಾಗ ಈ ಸಾಯಿಲ್ ಹೆಲ್ತ್ ಅನ್ನೋದು Kantaraj, Yes, Dr. Prasad, sorry to interrupt you. Dr. Prasad, we are honored to be with you today. Thank you very much for taking out time and being a part of this team right now. I'm quite sure that you will add a lot of value to all of us. Thank you very much, sir. Please continue. Okay, thank you for the generous introduction once again. ಈಗ ಸಾಯಿಲ್ ಹೆಲ್ತ್ ಕನ್ನಡ ಆರ್ ಇಂಗ್ಲಿಷ್? ಕನ್ನಡ ಆರ್ ಇಂಗ್ಲಿಷ್ ಬೋತ್ ಯು ಕ್ಯಾನ್ ಯೂಸ್. ಇವಾಗ ಸಾಯಿಲ್ ಹೆಲ್ತ್ ಅಂದ್ರೆ ದೇರ್ ಆರ್ 2 ಫ್ಯಾಕ್ಟರ್ಸ್. ಒಂದು ಫಿಸಿಕಲ್ ಪ್ರಾಪರ್ಟಿ ಇರುತ್ತೆ, ಒಂದು ಕೆಮಿಕಲ್ ಪ್ರಾಪರ್ಟಿ. ಸೊ ಫಿಸಿಕಲ್ ಪ್ರಾಪರ್ಟಿನಲ್ಲಿ ಏನಾಗುತ್ತೆ ಅಂದ್ರೆ ಬೇರುಗಳಿಗೆ ಉಸಿರಾಡೋದಕ್ಕೆ ಜಾಗನೂ ಬೇಕು. ಅಲ್ಲಿ ತುಂಬಾ ಕಾಂಪ್ಯಾಕ್ಟ್ನೆಸ್ ಬಂದು, ನಿಮ್ಗೆಲ್ಲ ಗೊತ್ತಿದೆ ಹಳ್ಳಿನಲ್ಲಿ ಒಂದೊಂದ್ಸಲ ಮಣ್ಣು ಗಟ್ಟಿ ಆಗ್ಬಿಟ್ರೆ ರೂಟ್ಸ್ ಪೆನೆಟ್ರೇಷನ್ ಆಗೋದಿಲ್ಲ. ಸೊ ಸಾಯಿಲ್ ಪ್ರಾಪರ್ಟೀಸ್, ಫಿಸಿಕಲ್ ಪ್ರಾಪರ್ಟೀಸ್ ಇಂಪ್ರೂವ್ ಆಗಬೇಕು. ಅಲ್ಲಿ ಏರೇಷನ್ಸ್ ಇರಬೇಕು, ಅದಕ್ಕೆ ಗಾಳಿಗೂ ಓಡಾಡ್ಲಿಕ್ಕೆ ಜಾಗ ಬೇಕು, ರೂಟ್ ಪೆನೆಟ್ರೇಷನ್ ಹೆಲ್ಪ್ ಮಾಡಬೇಕು. ಆಮೇಲೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಅಂತ ಒಂದಿರುತ್ತೆ. ಅಂದ್ರೆ ನೀವು ನೀರು ಹಾಯಿಸಿದ್ರೆ, ನೀವು ಮರಳಿಗೆ ನೀರು ಹಾಯಿಸಿದ್ರೆ ಅದು ನಿಮ್ಗೆ ಒಂದೇ ದಿವಸ ಒಣಗೋಗುತ್ತೆ ಅಲ್ವಾ? ಅದೇ ನಿಮಗೆ ಜೇಡಿ ಮಣ್ಣಿಗೆ ನೀರು ಹಾಯಿಸಿದ್ರೆ ನಿಮಗೆ ಸುಮಾರು ದಿವಸ ನೀರು ಇಟ್ಕೊಳ್ಳುವಂತ ಕೆಪಾಸಿಟಿ ಇರುತ್ತೆ. ಸೊ ಇದರಲ್ಲಿ ಸಾಯಿಲ್ ಫಿಸಿಕಲ್ ಪ್ರಾಪರ್ಟೀಸ್, ಏನು ಭೌತಿಕ ಗುಣ ಅಂತಾರೆ ಆ ಪ್ರಾಪರ್ಟೀಸ್. ಇನ್ನೊಂದು ಕೆಮಿಕಲ್ ಪ್ರಾಪರ್ಟೀಸ್. ಕೆಮಿಕಲ್ ಪ್ರಾಪರ್ಟೀಸ್ ಅಲ್ಲಿ ಅವೈಲಬಿಲಿಟಿ ಆಫ್ ದಿ ಫರ್ಟಿಲೈಸರ್. ಒಂದೊಂದ್ಸಲ ಏನಾಗುತ್ತೆ, ಫರ್ಟಿಲೈಸರ್ ಸಾಯಿಲ್ ಅಲ್ಲಿ ಇರುತ್ತೆ ಬಟ್ ನಿಮ್ಗೆ ಪ್ಲಾಂಟ್ ಗೆ ಅವೈಲಬಿಲಿಟಿ ಆಗಲ್ಲ, ಅದಕ್ಕೆ ಅಬ್ಸಾರ್ಪ್ಷನ್ ಕೆಪಾಸಿಟಿ ಇರಲ್ಲ. ಸೊ ದೀಸ್ ಆರ್ಗ್ಯಾನಿಕ್ ಪ್ರಾಕ್ಟೀಸಸ್ ಇವ್ರು ಏನು ಸಜೆಸ್ಟ್ ಮಾಡ್ತಾ ಇದಾರೆ, ಐ ಆಮ್ ನಾಟ್ ಅಡ್ವರ್ಟೈಸಿಂಗ್ ದೇರ್ ಪ್ರಾಡಕ್ಟ್. ಅವ್ರ ಏನು ಸೈಂಟಿಫಿಕ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಅವ್ರು ಏನ್ ಹೇಳ್ತಾ ಇದಾರೆ ಅದನ್ನ ಎನ್ಕರೇಜ್ ಮಾಡ್ತೀನಿ. ನಾನು ಈ ಪ್ರಾಡಕ್ಟ್ ತಗೊಳ್ಳಿ, ಇದು ನಿಮ್ದೆಲ್ಲ ಇಂಪ್ರೂವ್ ಮಾಡುತ್ತೆ ಅಂತ ನಾನು ಹೇಳಲ್ಲ. ಯಾಕಂದ್ರೆ ಅವರ ಬ್ಯಾಕ್ ಗ್ರೌಂಡ್ ಅಲ್ಲಿ ಅದೆಲ್ಲ ಹೇಳ್ತಾರೆ. ಬಟ್ ನಾನು ಸೈಂಟಿಫಿಕ್ ಆಗಿ ಏನ್ ಹೇಳ್ತೀನಿ ಅಂದ್ರೆ, such products are going to improve both soil physical properties and chemical properties. They improve the water holding capacity and water nutrient availability to the plants and absorption capacity of the plants. ಇವೆಲ್ಲ ಫ್ಯಾಕ್ಟರ್ಸ್ ಅನ್ನ ಇಂಪ್ರೂವ್ ಮಾಡೋದ್ರಿಂದ ನಿಮಗೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ, ಸಾಯಿಲ್ ಹೆಲ್ತ್ ಇಂಪ್ರೂವ್ ಆಗುತ್ತೆ, and finally plant health is also going to increase. So this is a very vast subject, very difficult to explain in 2 or 3 minutes. So whatever the best possible to understand from your end, I have put it in this way. Okay, thank you, Dr. Prasad. ನಾವು ಈ ಶೇಟ್ ಬಗ್ಗೆ ನಾವು ಹೇಳ್ತಾ ಇದ್ದಾಗ ನಾವು ಇದು ಹೆಂಗೆ ಇದು ಒಂದು ಫ್ಯಾಕ್ಟ್ರಿ ತರ ಇದು ವರ್ಕ್ ಮಾಡುತ್ತೆ ನಮಗೆ ಮಣ್ಣಿನಲ್ಲಿ. ಯಾಕಂದ್ರೆ ಸಸ್ಯ ಬೆಳವಣಿಗೆ ಹೆಚ್ಚು ಮಾಡ್ಲಿಕ್ಕೆ ಮತ್ತೆ ಇದು ಎನ್ಸೈಮ್ಗಳನ್ನ ಇದು ಸ್ರವಿಸುತ್ತೆ. ಎನ್ಸೈಮ್ಗಳು ಇದರಿಂದ ಉತ್ಪತ್ತಿ ಆಗುತ್ತೆ. ಮತ್ತೆ ಇದು ಒಂದು ಜೈವಿಕ ರಕ್ಷಕ ತರ ನಮ್ಮ ಒಂದು ಸಾಯಿಲಿಗೆ ಇದು ರಕ್ಷಣೆ ಕೊಡುತ್ತೆ. ಸೊ ಇದೆಲ್ಲ ಏನು ಅಂದ್ರೆ ನಾವುಗಳನ್ನ ಒಳಗಡೆ ಹೋಗಿ ನೋಡ್ಲಿಕ್ಕೆ ಆಗಲ್ಲ, ಇದೆಲ್ಲ ಉಪಯೋಗಿಸಿರ್ತಕ್ಕಂಥವ್ರು ನಿಮ್ಗಳಿಗೆಲ್ಲ ಗೊತ್ತಿದೆ. ಮತ್ತೆ ಇದು ಒಂದು ರಿಸರ್ಚ್ಗಳು ಇದನ್ನೆಲ್ಲ ಮಾಡಿ ಸಂಶೋಧನೆ ಮಾಡಿ ಈ ಒಂದು ಇವುಗಳನ್ನ ಪ್ರಾಡಕ್ಟ್ಗಳನ್ನ ತಯಾರಿಸಿದೆ. ಈ ಒಂದು ಶೇಟ್ ಇಂದ ಈ ತರ ತುಂಬಾ ಒಂದು ಈ ಮಣ್ಣಿನ ಉತ್ಪಾದನೆ, ಒಂದು ಒಳ್ಳೆ ಸ್ಪೋರಲ್ ಚಯಾಪಚಯ ಅಂದ್ರೆ ಒಂದು ಮೆಟಬಾಲಿಸಮ್ ನ, ಮಣ್ಣಿನ ಒಂದು ಮೆಟಬಾಲಿಸಮ್ ನ ಇದು ಇಂಪ್ರೂವ್ ಮಾಡುತ್ತೆ ಅಂತ ಹೇಳಿ ನಾವು ಇದರಿಂದ ಹೇಳ್ಬೋದು. ಇದೇ ತರದ ಎಷ್ಟೋ ಲಕ್ಷ ಒಂದು ಬೀಜಕಗಳನ್ನ ಇದರಿಂದ ಒಂದು ಉತ್ಪತ್ತಿಯಾಗಿ ಮಾಡತಕ್ಕಂತ ಒಂದು ಶಕ್ತಿ ಈ ಒಂದು ಶೇಟ್ ಅನ್ನೋದಕ್ಕೆ ಇದೆ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಆದ್ರೂ ಅದ್ರ ಜೊತೆಗೆ ಬಂಧುಗಳೇ ಏನು ಅಂದ್ರೆ ನೋಡಿ, ಅದೇ ಡಾಕ್ಟರ್ ಗಂಗಾಪ್ರಸಾದ್ ಅವರು ಹೇಳ್ದಂಗೆ ಜೈವಿಕ ಗುಣಲಕ್ಷಣ ಹೇಗೆ ಸುಧಾರಿಸುತ್ತದೆ ಅನ್ನೋದಕ್ಕೂ ನಮ್ಮಲ್ಲಿ ಇದರಲ್ಲಿ ಕೊಟ್ಟಿದ್ದಾರೆ. ಫಿಸಿಕಲ್ ಅಂದ್ರೆ ಭೌತಿಕವಾದದ್ದು, ರಾಸಾಯನಿಕ, ಕೆಮಿಕಲ್, ಜೈವಿಕ. ನೋಡಿ, ಭೌತಿಕವಾಗಿ ಬೇರಿನ ಪ್ರಸರಣವನ್ನು ಸುಧಾರಿಸುತ್ತೆ. ಬೇರಿನಲ್ಲಿ ಅದು ಹೇಗೆ ನಮ್ಗೆ ಬೇರುಗಳು ಚೆನ್ನಾಗಿ ಒಳಗಡೆ ಹೋಗ್ಬೇಕು ಅನ್ನೋದನ್ನು ಭೌತಿಕವಾದದ್ದು ನೋಡ್ತಕ್ಕಂಥ ಒಂದು ಫಿಸಿಕಲ್ ಕಾಣಂತದ್ದು, ಅದು ಹೋಗ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಮಣ್ಣಿನ ಜೀವಿಗಳ ಚಲನೆಯನ್ನು ಎಬ್ಬಿಸಿದ್ರೆ ಅಲ್ಲಿ ಒಳಗಡೆ ಜೀವಿಗಳು ಏನಿದೆ ಮಣ್ಣಲ್ಲಿ ಜೀವನ ಮಾಡ್ತಕ್ಕಂಥವು ಅಂಥದ್ರುಗಳ ಒಂದು ಚಲನೆಯನ್ನು ಇದು ಹೆಚ್ಚು ಮಾಡಿ ಮಣ್ಣಿನಲ್ಲಿ ಗಾಳಿ ಹೋಗ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ, ನೀರು ಹೋಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ, ಪೋಷಕಾಂಶಗಳು ಹೋಗ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ.
ಮತ್ತೆ ನಾವು ರಾಸಾಯನಿಕ ಗುಣಲಕ್ಷಣಗಳನ್ನು ನಾವು ತಗೊಂಡ್ರೆ, ಕೆಮಿಕಲ್ ಇದು ತಗೊಂಡ್ರೆ, ಇದು ಪೋಷಕಾಂಶಗಳನ್ನು ಉಳಿಸ್ಕೋಬೇಕು. ಅವ್ರು ಹೇಳಿದಾಗೆ ಪೋಷಕಾಂಶಗಳನ್ನ ಉಳಿಸ್ಕೋಬೇಕು. ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಮತ್ತೆ ಈ ಸೂಕ್ಷ್ಮ ಜೀವಿಗಳು ಇರ್ತವಲ್ಲ, ಪೋಷಕಾಂಶಗಳು ಇರ್ತವಲ್ಲ, ಅದನ್ನೊಂದು ಬಿಡುಗಡೆ ಮಾಡಿ ಎಂತ ತರದ ವಿಷತ್ವಗಳು ಏನಾದ್ರು ಇದ್ರೆ ಅದನ್ನು ತಡೆಗಟ್ಟುತ್ತೆ. ಮಣ್ಣಿಗೆ ಒಂದು ಶಕ್ತಿ ಸಂಗ್ರಹಣೆಯನ್ನು ಇದು ಕೂಡ ಕೊಡುತ್ತೆ ಅಂತ ಹೇಳಿ ನಾವು ಇದನ್ನೇ ಈ ಒಂದು ಪ್ರಾಡಕ್ಟ್ ಅನ್ನು ಉಪಯೋಗಿಸಿರ್ತಕ್ಕಂಥವ್ರದ್ದು ಕೇಳಿದೀವಿ, ನಾವು ಉಪಯೋಗಿಸ್ತಾ ಇದೀವಿ. ಇದು ಅದಲ್ಲದೆ ಸ್ನೇಹಿತರೆ, ಇದೇನು ಅಂದ್ರೆ ಈ ಜೈವಿಕ ಗುಣಲಕ್ಷಣಗಳು ಏನಪ್ಪಾ ಅಂದ್ರೆ ಈ ಸಾವಯವ ವಸ್ತುಗಳ ವಿಭಜನೆ ಅವಸ್ಥೆ, ಇದು ಒಂದು ಅದರದ್ದು ಈ ಮಲ್ಟಿಪ್ಲಿಸಿಟಿ ಅಂತದ್ದೇನಿರುತ್ತೆ, ಮೆಟಾಬಾಲಿಸಮ್ ಏನಿರುತ್ತೆ, ಅದನ್ನ ಈ ಒಂದು ಮಣ್ಣಿಂದ ರಕ್ಷಣೆ ಮಾಡ್ಲಿಕ್ಕೆ ನಾವು ಇದು ಶೇಟ್ ಇಂದ ಸಾಧ್ಯ ಅನ್ನೋದನ್ನ ನಾವು ಈಗ ನಾವು ಕಂಡುಕೊಂಡಿದೀವಿ. ಇದು ಒಂದು ಶೇಟ್ ಅನ್ನೋದು ಒಂದು ಕಿಂಗ್ ಪ್ರಾಡಕ್ಟ್. ಇದು ನಾವೆಲ್ಲ ನಮ್ಮ ಒಂದು ಇದರಲ್ಲಿ ಹೇಳೋದು ಅಂದ್ರೆ ಇದರಿಂದನೇ ನಾವು ಶುರು ಮಾಡ್ಬೇಕು. ಇದಂದ್ರೆ ಈ ಮಣ್ಣಿಂದ ಫಸ್ಟ್ ಮಣ್ಣನ್ನ ಚೆನ್ನಾಗಿ ಮಾಡ್ಕೊಂಡು ಅದ್ರದ್ದು ನ್ಯೂಟ್ರಿಯೆಂಟ್ ಚೆನ್ನಾಗಿ ಮಾಡ್ಕೊಂಡು ನಾವು ಮುಂದೆ ನಾವು ಇದನ್ನ ಇದನ್ನ ಹೇಗೆ ಬಳಸ್ಬೇಕು ಅಂತ ಹೇಳಿ ಬಹಳ ಶಿಫಾರಸುಗಳು ಇದಾವೆ. ಇದನ್ನ ಮಣ್ಣಿಗೆ ಇದನ್ನ ಬಳಸ್ಬೇಕಾಗತ್ತೆ. ಇದಕ್ಕೆ ಎಲೆಗಳಿಗೆ ಪಾಲಿಯರ್ ಸ್ಪ್ರೇ ಮಾಡ್ಲಿಕ್ಕೆ ಆಗಲ್ಲ, ಸಿಂಪಡಿಸಕ್ಕಾಗಲ್ಲ. ಇದನ್ನ 1 ಲೀಟರ್ಗೆ 1 ಮಿಲಿಲೀಟರ್ ಹಾಕಿ ಅಂತ ಹೇಳಿ ನಮ್ಮ ಕಂಪನಿಯಿಂದ ಹೇಳ್ತಾರೆ. ಅದೇ ತರ ಮತ್ತೆ ಹನಿ ನೀರಾವರಿ, ಪ್ರವಾಹ ನೀರಾವರಿಗೆ 1 ಲೀಟರ್ಗೆ 1 ಲೀಟರ್ನ 200 ಲೀಟರ್ ನಲ್ಲಿ ಬೆರೆಸಿ ಅಂತ ಹೇಳ್ತಾರೆ. ಹನಿ ನೀರಾವರಿಗೆ ಬೇರೆ ಆಗುತ್ತೆ, ನಿಮ್ಗೆ ಪಾಲಿಯರ್ ಸ್ಪ್ರೇಗೆ ಬೇರೆ ಆಗುತ್ತೆ. ಸೊ ಎಲ್ಲದಕ್ಕೂ ನಾವು ಒಂದೇ ತರ ಮಾಡ್ಲಿಕ್ಕೆ ಆಗಲ್ಲ. ಡ್ರೆಂಚಿಂಗ್ ಮಾಡ್ಬೇಕಂದ್ರೆ, ತೇವಕ್ ಮಾಡುವಾಗ 1 ಲೀಟರ್ಗೆ 2 ml. ನಾವು ನಾರ್ಮಲಿ ನಮ್ಮಲ್ಲಿ ಎಲ್ಲ ರೈತರು ಯೂಸ್ ಮಾಡೋದು ಒಂದ್ ಸ್ಪೂನ್ ಹಿಡ್ಕೊಂಡ್ರೆ 1 2 ml ಬಂದೇ ಬರುತ್ತೆ. ಒಂದೊಂದು ಗಿಡಕ್ಕೆ 1 2 ml ಹಾಕೋದು. ಅಥವಾ ನೀವೊಂದು 200 ಲೀಟರ್ಗೆ ಒಂದು 400 ml, ಅದೇ ಇದೇ ತರ ಲೆಕ್ಕದಲ್ಲಿ ನೀವು ಹಾಕೊಂಡು ಮಿಕ್ಸ್ ಮಾಡ್ಬಿಟ್ಟು ಆ ಗಿಡಗಳು ಸುತ್ತ ಹೋಗ್ಬಿಟ್ಟು 1 ಲೀಟರ್ನ ಹಾಕೊಂತ ಹೋದ್ರೆ, ಆಮೇಲೆ ಗಿಡದ ಸುತ್ತನೂ ಕೂಡ ಚೆನ್ನಾಗಿ ಅದೊಂದು ನಮಗೆ ಮಣ್ಣು ಫಲವತ್ತತೆ ಆಗಿ ಮೃದುವಾಗಿ ಅಲ್ಲಿ ಮತ್ತೆ ಬಿಡಿ ಬೇರುಗಳು ಬರ್ಲಿಕ್ಕೆ ಶುರುವಾಗಿ ಆ ಗಿಡಕ್ಕೆ ನೀವು ಒಂದು ಎಷ್ಟು ಸಹಾಯ ಮಾಡ್ತೀರಾ ಅಂದ್ರೆ ಅದು ಆರಾಮಾಗಿ ಅದು ನೆಕ್ಸ್ಟ್ ಅದು ಬೆಳಿಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಶೇಟ್ ಅನ್ನೋದನ್ನು ನಾನು ಯಾವಾಗಲೂ ನಾವು ಹೇಳ್ತಾ ಇರೋದು, ನಮ್ಮಲ್ಲಿ ಮೊದಲಿಗೆ ಇದನ್ನ ಪ್ರಯೋಗ ಮಾಡಿ ಮಣ್ಣಿಗೆ. ಎಷ್ಟೋ ಜನ ನಪ್ತಿದ್ದವರೆಲ್ಲ ಇದನ್ನ ಯೂಸ್ ಮಾಡಿದ್ಮೇಲೆ ಅಯ್ಯೋ ಏನು ನಮ್ ಗಿಡಗಳೆಲ್ಲ ಎಲ್ಲ ಒಂದು ಎಲ್ಲೋ ಆಗ್ತದ್ದು ಅಂತವುಗಳೆಲ್ಲ ಇವತ್ತು ಹಸಿರಾಗಿ ಬೆಳೆದಿದ್ದಾವೆ ಅಂತ ಹೇಳ್ಬಿಟ್ಟು ಈ ಒಂದು ಪ್ರಾಡಕ್ಟ್ ಬಗ್ಗೆ ಅವರು ತುಂಬಾ ಒಂದು ಖುಷಿಯನ್ನು ವ್ಯಕ್ತಪಡಿಸ್ತಾರೆ ನಮ್ಮ ರೈತರೆಲ್ಲ ಸ್ನೇಹಿತರೆ. ಸೊ ಇದಾದ್ಮೇಲೆ ನಾವು NPK ಅಂತ ಹೇಳಿ ಒಂದು ನಾವು ನಾರ್ಮಲಿ ನಾವೆಲ್ಲ ಹಳ್ಳಿಗಳಲ್ಲಿ ಮೊದಲು ಯೂಸ್ ಮಾಡ್ತಾ ಇದ್ವಿ. ದೊಡ್ಡ ಚೀಲಗಳಲ್ಲಿ ಯೂಸ್ ಮಾಡ್ತಾ ಇದ್ವಿ. ದೊಡ್ಡ ಚೀಲ ಹೊತ್ಕೊಂಡು ಹೋಗೋದು, ಅಲ್ಲ ಹಾಕೋದು, ಅದನ್ನೆಲ್ಲ ಚಿಮ್ಸೋದು ಅದೆಲ್ಲ. ಈಗ ಬಯೋಫಿಟ್ ಪ್ರಾಡಕ್ಟ್ ನವರು ಸಿಂಪಲ್ ಆಗಿ ಬಾಟ್ಲಲ್ಲಿ ತಗೊಂಡ್ಬಂದ್ಬಿಟ್ಟಿದ್ದಾರೆ. ಬಾಟ್ಲಲ್ಲಿ ಏನು ಅಂತಂದ್ರೆ ನೀರಿಗೆ ಹಾಕಿ ಮಿಕ್ಸ್ ಮಾಡಿ ಹಾಕೊಂತ ಹೋಗಿ. ಎಷ್ಟು ಸುಲಭ ನೋಡಿ. ಇದೆಲ್ಲ ಇಂಥ ಒಂದು ಗೊಬ್ಬರಗಳಿಂದ, ಈ ಒಂದು ಇವುಗಳಿಂದ ನಮ್ಮ ಏನು ಈ ಒಂದು ಕೆಮಿಕಲ್ಗಳಿಂದ ನಮ್ಮ ಮಣ್ಣುಗಳು ಹಾಳಾಗಿದವು, ಅದನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಖಂಡಿತವಾಗ್ಲೂ ಇದು ಹೆಲ್ಪ್ ಮಾಡುತ್ತೆ. ಡಾಕ್ಟರ್ ಗಂಗಾಪ್ರಸಾದ್ ಅವರು NPK ಏಕೆ ನಮಗೆ ಮುಖ್ಯ ಅಂತೇಳಿ ತಾವು ದಯವಿಟ್ಟು ತಿಳಿಸ್ಕೊಡ್ತೀರಾ? ಇಲ್ಲ, ಈಗ NPK ಬಗ್ಗೆ ಹೇಳೋದು ರೈತರಿಗೆ ಬೇಕಿಲ್ಲ. ಯಾಕಂದ್ರೆ ಇದು ಇಂಡಿಪೆಂಡೆನ್ಸ್ ಡೇ ಇಂದನೂ ಶುರು ಮಾಡಿದ್ದಾರೆ NPK ಅನ್ನೋದು. ದೇ ಆರ್ ದಿ ಮೇಜರ್ ಫರ್ಟಿಲೈಸರ್ಸ್. ಸೊ ಇದು ಮೋಸ್ಟ್ಲಿ ಎಲ್ಲ ರೈತರಿಗೂ ಗೊತ್ತಿರುತ್ತೆ. ನೀವು NPK ಬಗ್ಗೆ ಜಾಸ್ತಿ ಸ್ಟ್ರೆಸ್ ಮಾಡೋದು ಬೇಕಾಗಲ್ಲ. ಯಾಕಂದ್ರೆ ಇವು ಮೂರನ್ನು ದೇ ಆರ್ ದಿ ಬೇಸಿಕ್ ಮೆಟೀರಿಯಲ್ಸ್, ದೇ ರಿಕ್ವೈರ್ ಇನ್ ಅ ಲಾರ್ಜ್ ಕ್ವಾಂಟಿಟಿ. ಸೊ ನಿಮ್ಮ ಇದರಿಂದ ಅದ್ರದ್ದು ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. NPK ಬಗ್ಗೆ ರೈತರಿಗೆ ಆಲ್ರೆಡಿ ಇನ್ಫಾರ್ಮೇಶನ್ ಇದೆ. NPK ಬಗ್ಗೆ ಇದೆ, ಬಟ್ ಈ NPK ಯಾಕೆ ಯೂಸ್ ಮಾಡ್ಬೇಕು ಅಂತ ಬಯೋ ತರದ್ದು. ಈಗ ನಾವು ಬೇರೆ ಫಾರ್ಮ್ ಅಲ್ಲಿ NPK ಕೊಟ್ಟಾಗ ಏನಾಗುತ್ತೆ, ನಾವು ಸಾಯಿಲ್ ಟೆಸ್ಟ್ ಮಾಡಿಸೋದಿಲ್ಲ. ಈ NPK ಒಂದು ಪ್ರಾಬ್ಲಮ್ ಏನು ಅಂದ್ರೆ, ಶಾರ್ಟೇಜ್ ಆದ್ರೂ ಗಿಡಕ್ಕೆ ಪ್ರಾಬ್ಲಮ್, ಎಕ್ಸೆಸ್ ಆದ್ರೂ ಗಿಡಕ್ಕೆ ಪ್ರಾಬ್ಲಮ್ ಇರುತ್ತೆ. ಸೊ ನಿಮ್ಮ ಪ್ರಾಡಕ್ಟ್ ಇಂದ ಆಪ್ಟಿಮಮ್ ಕ್ವಾಂಟಿಟಿ ಆಫ್ NPK ಅವೈಲಬಿಲಿಟಿನ ಯು ಕ್ಯಾನ್ ಎನ್ಶೂರ್ ಇಟ್. ಸೊ ನೈಟ್ರೋಜನ್ ಎಸ್ಪೆಷಲಿ ಜಾಸ್ತಿ ಆದ್ರೇನೆ ಜಾಸ್ತಿ ಪ್ರಾಬ್ಲಮ್ ಅದು. ಯಾಕೆಂದ್ರೆ ವೆಜಿಟೇಟಿವ್ ಗ್ರೋತ್ ಆಗ್ಬಿಡುತ್ತೆ, ನಿಮಗೆ ಫ್ಲವರ್ಸ್ ಪ್ರೊಡಕ್ಷನ್ಸ್ ಆಗಲ್ಲ. ಆಮೇಲೆ ತುಂಬಾ ಎತ್ತರ ಬೆಳೆದು ಗಾಳಿಗೆ ಬಿದ್ದೋಗಂತ ಚಾನ್ಸಸ್ ಇರುತ್ತೆ. ಸೊ NPK ನ ಆಪ್ಟಿಮಮ್ ಕ್ವಾಂಟಿಟಿ ರೈಟ್ ಸ್ಟೇಜ್ ಅಲ್ಲಿ ರೈಟ್ ಫಾರ್ಮ್ ಅಲ್ಲಿ ಸಿಗ್ಬೇಕಾದ್ದು NPK. ಅದು ನಿಮ್ಮ ಪ್ರಾಡಕ್ಟ್ ಇಂದ. Sir, Dr. Prasad, one question, sir. See, the NPK which the conventional farmers are using, they are all chemicals, and I have a vague knowledge about it. They say it's 40 or 43%.
Whereas our NPK, BioFit NPK is bacterial culture and it is 100%. Could you please educate on the distinction of these two products, please? ಸೊ ನೀವು ಕೆಮಿಕಲ್ ಫರ್ಟಿಲೈಸರ್ ಅಪ್ಲೈ ಮಾಡಿದಾಗ ಏನಾಗ್ತದೆ ಅಂದ್ರೆ ಸಾಯಿಲ್ ಅಲ್ಲಿ ಸಫಿಶಿಯಂಟ್ ಮಾಯಿಶ್ಚರ್ ಇರಬೇಕು, ಇದ್ರೇನೆ ಅದು ಕನ್ವರ್ಟ್ ಆಗುತ್ತೆ, ಅದು ಡಿಸಾಲ್ವ್ ಆಗಿ ಅವೈಲಬಿಲಿಟಿ ಇರುತ್ತೆ. ಇನ್ನೊಂದು ಫರ್ಟಿಲೈಸರ್ ಅಪ್ಲಿಕೇಶನ್ ಮಾಡಿದ ದಿವಸ ಎಕ್ಸೆಸ್ ಇರಿಗೇಷನ್ ರೈನ್ ಫಾಲ್ ಬಂದ್ರೆ ಲೀಚ್ ಔಟ್ ಆಗುತ್ತೆ, ಸಾಯಿಲ್ ಅಲ್ಲಿ ಉಳಿಯೋದೇ ಇಲ್ಲ. ಸೊ ಇವು ಎರಡು ಫ್ಯಾಕ್ಟರ್ಸ್ ಇದಕ್ಕೆ ತೊಂದರೆ ಇದೆ. ನಾವೇನು ಟ್ರೆಡಿಷನಲ್ ವೇನಲ್ಲಿ ಸಾಯಿಲ್ಗೆ ಅಪ್ಲೈ ಮಾಡ್ತಾ ಇದ್ವಿ, ಸೊ ಈಗ ನಿಮ್ಮ ಪ್ರಾಡಕ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಆ ಲಾಸಸ್ ಮಿನಿಮೈಸ್ ಆಗುತ್ತೆ. ನೀವೇನು ಕೊಟ್ಟಿರ್ತೀರೋ ಅದೆಲ್ಲದು ಗಿಡಗಳಿಗೆ ಸಿಗುವಂತ ವಾತಾವರಣ ಇಲ್ಲಿ ನಿರ್ಮಾಣ ಆಗಿದೆ. ಸೊ ಲೀಚಿಂಗ್ ಲಾಸಸ್ ಆಗಲ್ಲ. ಆಮೇಲೆ ಒಂದೊಂದ್ಸಲ ನೀವು ಫರ್ಟಿಲೈಸರ್ ಹಾಕಿರ್ತೀರಾ ಬಟ್ ಗಿಡಕ್ಕೆ ಸಿಗಲ್ಲ, ಯಾಕೆಂದ್ರೆ ಅಲ್ಲಿ ನಿಮ್ಗೆ ಮಾಯಿಶ್ಚರ್ ಇರಲ್ಲ. ಸೊ ಈ ಗ್ಯಾಪ್ ತುಂಬಾ ಇರ್ತದೆ. ಸೊ ನಮ್ಮಲ್ಲಿ ಈಗ ಎಲ್ಲರೂ ಮಳೆ ಮೇಲೆ ಡಿಪೆಂಡ್ ಆಗಿರ್ತೀವಿ. ನಾವ್ ಇವತ್ತು ಗೊಬ್ಬರ ಹಾಕ್ಬಿಟ್ಟು ನಾಳೆ ಮಳೆ ಬರುತ್ತೆ ಅಂದ್ಕೊಂತೀವಿ, ಮಳೆ ಬರಲ್ಲ. ಅಂತ ಸಂದರ್ಭದಲ್ಲಿ ಅದು ಮಣ್ಣಲ್ಲೇ ಹಾಗೆ ಇಟ್ ಲೂಸಸ್. ಇಲ್ಲ ಎಕ್ಸೆಸ್ ರೈನ್ ಆಗ್ಬಿಡುತ್ತೆ ಅವತ್ತಿನ ದಿವಸ ಅಂದ್ರೆ ಇಟ್ ಲೀಚ್ ಔಟ್ ಆಗ್ಬಿಡುತ್ತೆ. ಇವೆರಡು ಪ್ರಾಬ್ಲಮ್ಸ್ ನಮ್ಮ ಕನ್ವೆನ್ಷನ್ ಏನು ನಾವ್ ಏನ್ ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಈಗ ಅದ್ರಲ್ಲಿ ಪ್ರಾಬ್ಲಮ್ ಇದೆ. ಸೊ ಈ ಮೆಥಡ್ ಅಲ್ಲಿ ನಿಮ್ಗೆ ಆ ಲಾಸಸ್ ಮಿನಿಮೈಸ್ ಆಗುತ್ತೆ. ಹೌದು. ಆಮೇಲೆ ಮತ್ತೆ ಇದು ಎಲ್ಲಾದ್ರೂ ಲೀಚ್ ಔಟ್ ಆಯ್ತು ಅಂತಂದ್ರೂ ಕೂಡ ಅಲ್ಲೇ ನಮ್ಮ ಒಂದು ಇದರಲ್ಲೇ ಕೂಡ ಗಿಡದ ಸುತ್ತಮುತ್ತ ಅಲ್ಲಿ ಉಳ್ಕೊಳ್ಳುತ್ತೆ. ಅದರಿಂದ ಯಾವುದೇ ತರದಂತ ಮತ್ತೆ ಲಾಸಸ್ ಆಗೋದಿಲ್ಲ. ಮತ್ತೆ ಈ ಬಯೋಫಿಟ್ ಎನ್ ಇಂದ ಇದು ಅಜಿಟೋಬ್ಯಾಕ್ಟರ್ ಇದನ್ನ ಹೊಂದಿರ್ತಕ್ಕಂಥ ಇದು ದ್ರವ ರೂಪದ್ದು, ಇದು ಜೈವಿಕ ಗೊಬ್ಬರ. ಇದು ಇದ್ರ ವಾತಾವರಣದ ಸಾರಜನಕವನ್ನು ಒಂದು ಮಣ್ಣಿನಲ್ಲಿ ಒಂದು ಸಾಯಿಲ್ ನಲ್ಲಿ ಹೇಗೆ ಮಿಕ್ಸ್ ಮಾಡ್ಕೊಳಕ ಈಸಿ ಆಗುತ್ತೆ ಅನ್ನೋದನ್ನ, ಮತ್ತೆ ಅದು ಸಸ್ಯಗಳಿಗೆ ಹೇಗೆ ಲಭ್ಯ ಆಗತ್ತೆ ಅನ್ನೋದನ್ನ ಅದಕ್ಕೆ ಇದು ಸಹಾಯ ಮಾಡುತ್ತೆ. ಡಾಕ್ಟರ್ ಗಂಗಾಪ್ರಸಾದ್ ಅವರು ಹೇಳಿದಂಗೆ ಇದು ಎಲ್ಲಾ ರೈತರಿಗೂ ಗೊತ್ತಿರ್ತಕ್ಕಂಥದ್ದು. ಫಸ್ಟ್ ಬಂದ್ರೆ ನಮ್ಗೆ NPK ಕೊಡಿ ಅಂತ ಕೇಳ್ತಾರೆ. ನಾವು ನೋಡಿದ್ವಿ ಇದನ್ನೆಲ್ಲ ನಾವು ತಗೊಂಡ್ಬಂದಾಗ. ನೀವು ಹೇಳಿದ್ ಕರೆಕ್ಟ್. ನಮ್ಗೆ ಫಸ್ಟ್ ಅವ್ರು ಕೇಳೋದೇ NPK ಕೊಟ್ಟು, ಜನಗಳಿಗೆ ಗೊತ್ತಿರೋದು ಇದೊಂಥರ ಇನ್ಶಿಯಲ್ ಇದ್ದಂಗೆ, ಅವ್ರ ಹೆಸರು ಮುಂದ್ಗಡೆ ಇನ್ಶಿಯಲ್ ಹಾಕೊಂಡಂಗೆ. ಇಲ್ಲ ಈಗ ಎಸ್ಪೆಷಲಿ ನೈಟ್ರೋಜನ್ ಫರ್ಟಿಲೈಸರ್ಸ್ ನೀವು ಹಾಕಿದಾಗ ಅಲ್ಲಿ ಮೈಕ್ರೋಬಿಯಲ್ ಆಕ್ಟಿವಿಟಿ ಅದನ್ನ ನಾನ್ ಅವೈಲಬಲ್ ಫಾರ್ಮ್ ಇಂದ ಅವೈಲಬಲ್ ಫಾರ್ಮ್ ಕನ್ವರ್ಟ್ ಮಾಡುತ್ತೆ. ನಾವು ಅಪ್ಲೈ ಮಾಡಿದ ಯೂರಿಯಾ ಇಸ್ ಇನ್ ದಿ ನಾನ್ ಅವೈಲಬಲ್ ಫಾರ್ಮ್. ಅದನ್ನ ಅವೈಲಬಲ್ ಫಾರ್ಮ್ ಕನ್ವರ್ಟ್ ಮಾಡೋದಕ್ಕೆ ಲಾಟ್ ಆಫ್ ಮೈಕ್ರೋಬಿಯಲ್ ಆಕ್ಟಿವಿಟಿ ಇರಬೇಕು. ಅಸ್ಟೋಬ್ಯಾಕ್ಟರ್, ರೈಸೋಬ್ಯಾಕ್ಟರ್. ಸೊ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ನಮ್ಮಲ್ಲಿ ಇರಲ್ಲ. ಸೊ ನಿಮ್ಮ ಪ್ರಾಡಕ್ಟ್ ಇಂದ ದೋಸ್ ಥಿಂಗ್ಸ್ ಆರ್ ಆಲ್ಸೋ ಎನ್ರಿಚ್ಡ್. ಅದ್ರದ್ದು ಪಾಪ್ಯುಲೇಷನ್ ಇನ್ಕ್ರೀಸ್ ಆಗುತ್ತೆ. ಸೊ ಅವೈಲಬಿಲಿಟಿನ ದೀಸ್ ಪ್ರಾಡಕ್ಟ್ಸ್ ಆರ್ ಗೋಯಿಂಗ್ ಟು ಇಂಪ್ರೂವ್. ಹಲೋ ಕಾಂತರ ಸರ್. ಹೇಳಿ ಮಂಜುನಾಥ್, ಹೇಳಿ. ನಾನ್ ಮಂಜು ಮಾತಾಡ್ತಾ ಇರೋದು. ಮಂಜು ಹೇಳಿ. ಮಂಜು ನಮ್ಮ ದೊಡ್ಡ ನಮ್ಮ ಈ ಗುಂಪಿನಲ್ಲಿ ಅತಿ ಹೆಚ್ಚು ಅರೆಕನ್ನಟ್ಟು ಬೆಳೆತಕ್ಕಂತ ರೈತರು. ಮಾತಾಡಿ ಮಂಜು. ಸರ್ ಅದು ನಾನು ಮೊನ್ನೆ ತಗೊಂಡೋದ್ನೆಲ್ಲ ಹಾಕಿದೀವಿ ಅಣ್ಣ. ಅದು ಓಕೆ. ಹೇಗ್ ಹಾಕಿದೆ ಅಂತಂದ್ರೆ ನಂದೇ ಟೆಕ್ನಿಕ್. ಏನು ಅಂದ್ರೆ ಈಗ ನೀವು ನೀರಲ್ಲಿ 200 ಲೀಟರ್ ನೀರಲ್ಲಿ ಮಿಕ್ಸ್ ಮಾಡಿ ಹಾಕ್ರಿ ಅಂತಾರಲ್ಲ, ಹೌದು ಅದು ತಪ್ಪು ಅಂತ ನಾನು ಹೇಳ್ತೀನಿ ಅದನ್ನ. ಓಕೆ. ಹೇಗೆ ಅಂದ್ರೆ ಇನ್ನು 1 ಚಮ್ ನೀರನ್ನ ಸುತ್ತ ಹಾಕಿದ್ರೆ ಅದರಲ್ಲಿ ಕಳೆ ಇರ್ತತೆ, ಆಮೇಲೆ ಗರಿ ಇರ್ತತೆ. ಅದು ನೀವ್ ಹೇಳಿದ ಪ್ರಕಾರ ಹಾಕಿದ್ರೆ ಅದಷ್ಟು ಭೂಮಿ ಒಳಗ ತಾಕೋದಿಲ್ಲ ಅದು. ಅದಕ್ಕೆ ಏನ್ ಮಾಡಬೇಕು ಅಂದ್ರೆ ನಾವು ಡ್ರಿಪ್ ಅಲ್ಲಿ ನೀರ್ ಬಿಡ್ತಾ ಇದ್ರೆ ಅದು ಅಲ್ಲೊಂದಿಷ್ಟು ಓಪನ್ ಮಾಡ್ಕೊಂಡು, ಅಲ್ಲಿ ಗರಿ ಇದ್ರೆ ಗರಿ ಓಪನ್ ಮಾಡ್ಕೊಂಡು ಆ ಸಂಧಿ ಒಳಗ ಹಾಕಿದ್ರೆ ಅದು ನೇರವಾಗಿ ಭೂಮಿಗೆ ಹೋಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಯಾವ ರೀತಿ ಹಾಕ್ಬೇಕು ಅಂತಂದ್ರೆ ನಾನು ನೀವು 2 ml ಹಾಕಕ್ ಕೇಳಿದ್ರಿ. ನಾನು 1 ಲೀಟರ್ ಸಾಯಲ್ ಅದನ್ನ ನಿಮ್ಮ ಔಷಧಿನ 1 ಲೀಟರ್ ನೀರ್ ಮಿಕ್ಸ್ ಮಾಡಿ 6 ml ನಾನು ಒಂದ್ ಗಿಡಕ್ಕೆ ಕೊಟ್ಟಿದ್ದೀನಿ ನಾನು. ಓಕೆ. ಅಂದ್ರೆ ಒಂದೊಂದು NPK 2 ml ಬಂದಂಗಾಯ್ತು. NPK ಅಲ್ಲ, ನೀವು ಫಸ್ಟ್ ಕೊಟ್ರಲ್ಲ ಅದು ಶೇಟ್. ಓಕೆ. 1 ಲೀಟರ್ ಔಷಧಿನ 1 ಲೀಟರ್ ನೀರು ಮಿಕ್ಸ್ ಮಾಡಿದೆ. ಓಕೆ. ಮಿಕ್ಸ್ ಮಾಡಿ ನೀವು 2 ml ಹಾಕಕ್ ಕೇಳಿದ್ರಿ. ಹೌದು. ನಾನು 1 ಗಿಡಕ್ಕೆ 6 ml ಹಾಕಿದ್ದೀನಿ ಸ್ಪೂನಲ್ಲಿ. ಓಕೆ. ಏನಾಗುತ್ತೆ ಅಂತಂದ್ರೆ ಡ್ರಿಪ್ ಅಲ್ಲಿ ನೀರ್ ಹೋಗ್ತಾ ಇರ್ಬೇಕಾದ್ರೆ ಹಾಕಿದ್ರೆ ನೀರು ಭೂಮಿ ಒಳಗ ಶೇಖರಣೆ ಆಗುತ್ತೆ. ಅದು ನೀರಲ್ಲಿ ಮಿಕ್ಸ್ ಮಾಡಿ ಡ್ರಮ್ ಅಲ್ಲಿ ನೀರ್ ಮಿಕ್ಸ್ ಮಾಡಿ ಜನ ಕರ್ಕೊಂಡೋಗಿ ಹಾಕಕ್ ಹೋದ್ರೆ ಏನಾಗುತ್ತೆ ಅಂದ್ರೆ ಗರಿ ಇರ್ತದಲ್ಲ ತೋಟದಲ್ಲಿ, ನೀವು ಹೇಳಿದ ರೀತಿ ಹಾಕಕ್ ಹೋದ್ರೆ ಏನಾಗುತ್ತೆ ಅಂದ್ರೆ ಅದು ನೇರವಾಗಿ ಭೂಮಿ ತಾಕದೇ ಇಲ್ಲ ನೀರದು. ಈ ಮಾಡಿಫಿಕೇಶನ್ ಮಾಡ್ಕೋಬಹುದು ನಿಮಗೆ. ಅದೇ ನೇರವಾಗಿ ನಾನೇ ಕೊಟ್ಟಿದ್ದೇನೆ ಅದೇ ತರ. ಆಮೇಲೆ ನೀವು ಒಂದು ವಿಡಿಯೋದಲ್ಲಿ ನೋಡಿದೆ ನಾನು, ಯಾರೋ ಒಂದು ಫ್ರೆಂಡ್ಸ್ ಕಳಿಸಿದ್ರು. ಅದು ಬಗದ್ರೆ ಕೈಯಲ್ಲಿ ಬಗದ್ರೆ ಬಹಳ ಸ್ಮೂತ್ ಆಗಿ ಬರುತ್ತಲ್ಲ ಸರ್ ಅದಕ್ಕೆ. ಅದು ಗಾಳಿ ಬಂದಾಗ ಮರ ಸೇಕಾಗಲ್ವಾ?
ನಾನು ಏನ್ ಹೇಳ್ತೀನಿ ಅಂತಂದ್ರೆ, ಈಗ ನಮ್ಮಲ್ಲಿ ಆರ್ಡ್ ಭೂಮಿ ಇದ್ದೇ ಮರಗಳು ಗಾಳಿ ಧೂಳಿಗೆ ಬಿದ್ದೋಗ್ತವೆ ಬೇರೆ ಬೇರೆ ಕೆಲೆ. ಈ ಔಷಧಿ ಹಾಕಿದಾಗ ಬಹಳ ಸ್ಮೂತ್ ಆಗುತ್ತಲ್ಲ. ಅದನ್ನೇ ಹೇಳ್ತಾ ಇರೋದು ಮಂಜು, ಅದನ್ನೇ ಹೇಳ್ತಾ ಇರೋದು. ಡಾಕ್ಟರ್ ಗಂಗಾಪ್ರಸಾದ್ ಏನ್ ಹೇಳಿದ್ರು ಅಂದ್ರೆ, ತೀರಾ ಎತ್ತರ ಬೆಳೆದ್ಬಿಟ್ಟು ಅವುಗಳು ಒಂದು ಬೇರುಗಳು ಗಟ್ಟಿಯಾಗಿ ಇಟ್ಕೊಳ್ದೇನೆ ಬೀಳೋ ತರ ನೀವು ಇವನ್ನ ಕೊಡ್ಬೇಡಿ, ಹುಷಾರಾಗಿ ನೋಡ್ಕೊಂಡು ಒಂದು ಆಪ್ಟಿಮಮ್ ಲೆವೆಲ್ ಅಲ್ಲಿ ಕೊಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಬುಡದಲ್ಲಿ ಹಾಕ್ತಿವಲ್ಲ, ಬುಡದಲ್ಲಿ ಹಾಕಿದಾಗ ಬುಡ ಸುತ್ತಲೂ ಲೂಸ್ ಆಗುತ್ತಲ್ಲ. ನೆಕ್ಸ್ಟ್ ಅದು ಹೈಟ್ ಇರೋದ್ರಿಂದ 40-50 ಅಡಿ ಮರ ಇರೋದ್ರಿಂದ ಗಾಳಿಗೆ ಏನಾರ ಸೇಕ್ ಆಗುತ್ತಾ ಮರ ಅಂತ ನಾನು ಹೇಳ್ತೇನೆ. ಇಲ್ಲ ಈಗ ನೀವು ಏನಂದ್ರಿ, ಈ ಗೊಬ್ಬರ ಹಾಕೋದ್ರಿಂದ ಸಾಯಿಲ್ ಲೂಸ್ ಆಗುತ್ತೆ. ಅಲ್ಲ, ಇದು ಮಂಜು ಏನಾಗುತ್ತೆ, ಲೂಸ್ ಆಗುತ್ತೆ. ಸರ್ ಅದು ಈಗ ಬೇರುಗಳು ಇಡದೆ ತಾನೆ ನಮ್ಮ ಈಗ ನೀವು ಬ್ಯಾಂಬೂ ನೋಡಿದ್ರೆ ಮೊದ್ಲು 6 ತಿಂಗಳು ನಿಮ್ಗೆ ಏನು ಮೇಲ್ಗಡೆ ಕಾಣಲ್ಲ, ಅದು ಫಸ್ಟ್ ಬೇರ್ಗಳು ಇಳಿಬಿಡುತ್ತೆ. ಅದೇ ತರ ಬೇರ್ಗಳು ಚೆನ್ನಾಗಿ ಕೆಳಗಡೆ ಇಳಿ ಬಿಡ್ಬೇಕು ಅಂತ ಹೇಳಿ ನಾವ್ ಹೇಳೋದು. ಅಲ್ಲ, ಒಪ್ಕೊಂಡ್ವಿ. ಕೈಯಲ್ಲೇ ಬಗದ್ರೆ ಲೂಸ್ ಆಗುತ್ತಲ್ಲ ಮಣ್ಣು. ಅಲ್ಲ ಈಗ ಎಷ್ಟಡಿ ಬಗಿತೀರಾ ನೀವು ಮಣ್ಣೆ? ಅದು ಅವರು ಕೈಯಲ್ಲೇ ಬಗಿತಾ ತೋರಿಸ್ತಾ ಇದ್ರು, ಬಹಳ ಸ್ಮೂತ್ ಆಗಿತ್ತು ಭೂಮಿ ಅದು. ಅಲ್ಲ ಈಗ ಎಷ್ಟಡಿ ತೆಗಿತೀರಾ ನೀವು ಮಣ್ಣನ್ನ? ಅಲ್ಲ, ಏನಿಲ್ಲ, ಒಂದ್ ಅರ್ಧ ಅಡಿ ಏನಾದ್ರು. ಇಲ್ಲ, ನಿಮ್ಗೆ ಅರ್ಧ ಅಡಿಗೆ ಏನು ಪ್ರಾಬ್ಲಮ್ ಆಗಲ್ಲ. ಯಾಕೆಂದ್ರೆ ಅದು ಸುಮಾರು ಡೀಪ್ ರೂಟ್ ಹೋಗಿರುತ್ತೆ. ನಿಮ್ಗೆ ಅರ್ಧ ಅಡಿ 1 ಅಡಿನಲ್ಲಿ ಅದೇನು ಡಿಫ್ರೆನ್ಸ್ ಆಗಲ್ಲ. ಏನ್ ತೊಂದ್ರೆ ಇಲ್ವ ಹಂಗಾದ್ರೆ? ಏನು ತೊಂದ್ರೆ ಇಲ್ಲ. ಸರಿ ಸರ್, ಅಷ್ಟೇ. ನನಗೆ ಅದೊಂದು ಭಯ ಆಗಿತ್ತು, ಏನಾರೆ ಅದು ವೈಟ್ ಬಂದಿದೆಯಲ್ಲ ಬೇರೋದು. ವೈಟ್ ಬೇರು ಅದೇ ಬರೋದು. ಅವೆಲ್ಲ ಬಂದಿರಬಲ್ಲ, ಅವು ಅಗಲ್ಕೊಳಕ್ ಬರುತ್ತೆ ಮುಂದೆ. ಆ ಮಣ್ಣನ್ನ ನೆಲದಲ್ಲಿ ಇಟ್ಕೊಳಕ್ಕೋಸ್ಕರ ಬಂದಿರಬಹುದು. ನೀವ್ ಎಲ್ಲವನ್ನು ಬಗ್ದು ನೋಡೋದಲ್ಲ, ಯಾವ್ದೋ ಒಂದು ನೋಡಕ್ಕೋಸ್ಕರ ಬಗ್ದಿದ್ದೀರ ಅಷ್ಟೇನೆ. ಅಲ್ಲ, ನಾವು ನೋಡ್ಬೇಕಾರೆ ಬಗ್ದಾಗ ಸ್ಮೂತ್ ಇತ್ತಲ್ಲ ಭೂಮಿ, ಅದೇ ತರ ಫೋಟೋ ಎಲ್ಲ ಸ್ಮೂತ್ ಆಗಿ ಏನಾರ ತೊಂದ್ರೆ ಆಗತ್ರ ಅಂತ ಕೇಳಿದ್ವಿ. ಇಲ್ಲ ಈಗ ಅದು ಡೀಪ್ ರೂಟ್ಸ್ ಮತ್ತೆ ಲ್ಯಾಟ್ರಲ್ ರೂಟ್ಸ್ ಅಂತ ಇರುತ್ತೆ. ಲ್ಯಾಟ್ರಲ್ ರೂಟ್ಸ್ ಆರ್ ಫೀಡರ್ ರೂಟ್ಸ್, ಫೀಡ್ ಮಾಡುವಂತ ರೂಟ್ಸ್. ನಿಮ್ಗೆ ವರ್ಟಿಕಲ್ ರೂಟ್ಸ್ ಏನ್ ಹೋಗಿರುತ್ತಲ್ಲ ಬಿಲೋ ದಿ ಗ್ರೌಂಡ್, ಅದೇ ಸಪೋರ್ಟ್ ಕೊಡುತ್ತೆ. ಈ ಅರ್ಧ ಅಡಿ 1 ಅಡಿಗೆ ಅದೇನು ಸ್ಟ್ರೆಂತ್ ವೀಕ್ ಆಗಲ್ಲ. ಮೇಲ್ಗಡೆ ಇರೋದು ಅದು ನಿಮ್ಗೆ ಫುಡ್ ಸಪ್ಲೈ ಇರೋದು. ಹೌದೌದು. ಫಸ್ಟ್ ಡೋಸ್ ಈಗ ಮೊನ್ನೆ ದಿವಸ ಕೊಟ್ಟಾಗಿದೆ. ಈಗ NPK ನಾನು ಎಷ್ಟು ದಿವಸ ಬಿಟ್ಟು ಕೊಡ್ಬೇಕದು? ನೀವು ಒಂದು 10 ದಿವಸ ಬಿಟ್ಬಿಟ್ಟು NPK ಕೊಡಿ ಸರ್. ನಮ್ಮಲ್ಲಿ ಶೇಡ್ ಕೊಟ್ಟದ್ದು ಒಂದು 10 ಡೇಸ್ ಬಿಟ್ಬಿಟ್ಟು ಕೊಡಿ. ಯಾಕೆಂದ್ರೆ ಒಂದು ವಾರದಲ್ಲಿ ಅದು ಚೆನ್ನಾಗಿ ಇವುಗಳು ಎರೆಹುಳುಗಳು ಫಾರ್ಮೇಶನ್ ಆಗುತ್ತೆ. ಹರ್ಷ ಅವರೇ, ನೀವೇನಾದ್ರೂ ಹೇಳ್ತೀರಾ ಅದ್ರ ಬಗ್ಗೆ? ಸರ್ ಅದೇ NPK ನೀವು ಹೇಳಿದಂಗೆ ಕರೆಕ್ಟ್, ಆಫ್ಟರ್ 10 ಡೇಸ್ ಕೊಡ್ಬೋದು. ಈಗ ಆಕ್ಚುಲಿ ಕ್ವಶನ್ ಆನ್ಸರ್ಸ್ ನೆಲ್ಲ ಒಂದ್ ಸ್ವಲ್ಪ ಲಾಸ್ಟ್ ಇಟ್ಕೊಳ್ಳೋಣ ಅಂತ. ಇದು ಪ್ರೆಸೆಂಟೇಷನ್ ಹರ್ಷ ಅಂಡ್ ಕಾಂತರಾಜ್, can I interrupt you please? ಸರ್, ಈಗ ರೂಟ್ಸ್ ತುಂಬಾ ಆಳವಾಗಿ ಹೋಗುತ್ತೆ. Harsha and Kantaraj, can I interrupt you please? Yeah. Yes. See, Harsha, Harsha, can you sum up what Kantaraj and Dr. Prasad has told? It's quite interesting. Can you please sum it up in English so that Kantaraj will take it, resume from there. For the benefit of other audience, I want you to sum up what Dr. Ganga Prasad has told and what Kantaraj has told, please. 2-3 minutes. Yeah. He's just finishing it. He's finishing with NPK, then we'll immediately put it out. Continue, sir. Continue with this one. Yeah. Okay. ಮತ್ತೆ ಈ NPK ನ ಯಾವಾಗ ಬಳಸಬೇಕು, ಹೇಗೆ ಬಳಸಬೇಕು ಅಂತ ಹೇಳ್ಬಿಟ್ಟು ನಾವು ಇದನ್ನ ನೋಡಿದ್ವಿ. ಇದನ್ನ ಎಲ್ಲಾ ಸೀಸನ್ಗಳಲ್ಲೂ ಐ ಥಿಂಕ್ NPK ವಿ ಕ್ಯಾನ್ ಯೂಸ್ ಇಟ್. ಎಲ್ಲಾ ಕಡೆ ಯಾಕಂದ್ರೆ ಇದು ಲೈವ್ ಬ್ಯಾಕ್ಟೀರಿಯಾ, ಇದು ಅದರಲ್ಲಿ ಬೇರೆ ಏನು ಇಲ್ಲ. ಈ ಒಂದು ಲಿಕ್ವಿಡ್ ಅಲ್ಲಿ ಬ್ಯಾಕ್ಟೀರಿಯಾಗಳಿದೆ, ಇದರಲ್ಲಿ ಬೇರೆ ತರದ್ದೇನಿಲ್ಲ. ಅದಕ್ಕೋಸ್ಕರ ನಿಮ್ಗೆ ನೋಡಿ, ನಿಮ್ಗೆ ಕೊರಿಯರ್ ಅದು ಕಳಿಸಿ ಅಂದ್ರೆ ಇದನ್ನ ಕಳ್ಸಲ್ಲ ನಾವು, ಅರ್ಥ ಆಯ್ತಾ? ಸೊ ಆ ತರದ್ದು ಇದು ಪ್ರಾಡಕ್ಟ್ ಇದು. ಮತ್ತೆ ಇದು ಏನಂದ್ರೆ ಬೀಜ ಬಿತ್ತನೆ ಮಾಡಿದ 1 ವಾರದ ನಂತರ ಬೇರೆ ಬೇರೆ ಬೆಳೆಗಳಿಗೆ ಹೇಳ್ತಕ್ಕಂಥ ಬೀಜ ಬಿತ್ತನೆ ಮಾಡಂತಕ್ಕ 1 ವಾರದ ನಂತರ, ಆಮೇಲೆ ಅದ ಮೊದಲನೇ ಬಳಕೆಯ 15-20 ದಿನಗಳು, ಮತ್ತೆ ನಂತರ ಎರಡನೇದು, ಮತ್ತೆ ಆಮೇಲೆ 15-20 ದಿವಸ, ಅಂದ್ರೆ ಆಲ್ಮೋಸ್ಟ್ ಒಂದು 40 ಡೇಸ್ ಅಲ್ಲಿ ನಿಮ್ದು ಇದು ಅಪ್ಲಿಕೇಶನ್ NPK ಮುಗಿದೋಗ್ಬಿಡುತ್ತೆ. ಆಮೇಲೆ ಬಹಳ ಕೇರ್ಫುಲ್ ಆಗಿ ನಾವು ಹೇಳ್ತಾ ಇರೋದಂದ್ರೆ, ಹೂ ಬಿಡುವ ಹಂತದ ನಂತರ NPK ಬಳಸಬಾರ್ದು ಅಂತ. ಆದ್ರೆ ಎನ್ನಂತೂ ಬಳಸಲೇಬಾರ್ದು. PK ಸ್ವಲ್ಪ ಯೂಸ್ ಮಾಡಿದ್ರೆ ಪರವಾಗಿಲ್ಲ, ಎನ್ನಂತೂ ಬಳಸಲೇಬಾರ್ದು. ಆಗ್ಲೇ ಡಾಕ್ಟರ್ ಗಂಗಾಪ್ರಸಾದ್ ಅವರು ಹೇಳಿದ್ದಾರೆ, ನೈಟ್ರೋಜನ್ ಜಾಸ್ತಿ ಆಗ್ಬಾರ್ದು ಅಂತ ಹೇಳಿದ್ದಾರೆ. ನೈಟ್ರೋಜನ್ ಜಾಸ್ತಿ ಆದ್ರಾಗೆ
ಆವಾಗ ಹೂಗಳು ಬೀಳೋ ಸಂಭವ ಜಾಸ್ತಿ ಇರುತ್ತೆ. ಓಕೆ. ಆಮೇಲೆ ನಿಮ್ಗೆ NPK ಇನ್ನೊಂದು ಏನು ಅಂತಂತಂದ್ರೆ ನಮ್ಗೆ ಇದು ಹೇಗೆ ಅಂದ್ರೆ ಒಂದು 15 ಲೀಟರ್ ಅಲ್ಲಿ ತಲಾ 15 ml ಬಳಸ್ರಿ ಅಂತ ಹೇಳಿದ್ರು. ಅಂದ್ರೆ 1 ಲೀಟರ್ಗೆ 1 ml ಒಂದೊಂದು. ಸೊ ಅಷ್ಟು ಮಾತ್ರ ಬಳಸಿ ಅಂತ ಹೇಳ್ತಾ ಇದೀವಿ. ಜಾಸ್ತಿ ಬಳಸಬೇಡಿ. ಜಾಸ್ತಿ ದುಡ್ಡು ಕೂಡ ಇದರಿಂದ ನಮ್ದು ವೇಸ್ಟ್ ಆಗ್ಬಾರ್ದು. ಅದು ಬಹಳ ಇಂಪಾರ್ಟೆಂಟ್ ಇದರಲ್ಲಿ. ಮತ್ತೆ ಇದ್ರ ಬಗ್ಗೆ ನಾವು ಉಳಿದ ಇದ್ರ ಪ್ರಯೋಜನಗಳು ಏನು ಅನ್ನೋದ್ರ ಬಗ್ಗೆ ನಾವು ಈಗ ಆಲ್ರೆಡಿ ಮಾತಾಡಿದೀವಿ. ಇನ್ನೂ ಒಂದ್ಸರಿ ಮಾತಾಡುವಾಗ ಕೆಲವನ್ನ ಸ್ಲೈಡ್ಗಳನ್ನ ನಾವು ಈಗ ಎಕ್ಸ್ಪ್ಲೈನ್ ಮಾಡಕ್ ಆಗದೆ ಇರ್ಬೋದು. ವಿಲ್ ಟೇಕ್ ಇಟ್ ಅಪ್ ನೆಕ್ಸ್ಟ್ ಟೈಮ್. some slides we'll have to take it up in the next presentations. ಓಕೆ. ಸೊ ಇದು ಒಂದು 1000 ml ಅಲ್ಲಿ ಬರುತ್ತೆ. ಆಮೇಲೆ ನಿಮ್ಗೆ ಇದು ಎಲ್ಲಾ ಸ್ಟಾಕ್ ಪಾಯಿಂಟ್ಗಳಲ್ಲೂ ಸಿಕ್ಕಲ್ಲ. ಇದು ಈಗ ಸದ್ಯಕ್ಕೆ ಬೆಂಗಳೂರಲ್ಲಿ ಸಿಗ್ತಾ ಇದೆ NPK. ನೀವು ನಮ್ಗಳಿಗೆ ಹೇಳಿದ್ರೆ ನಾವು ಇಲ್ಲಿಂದ ನಿಮ್ಗೆ NPK ನ ಇಲ್ಲಿಂದ ಕಳಿಸ್ಕೊಡ್ತಾ ಇದೀವಿ. ಓಕೆ. ಇದಿಷ್ಟು NPK ಬಗ್ಗೆ. ಹರ್ಷ ಅವರೇ, ನೀವು ಒಂದ್ ಸ್ವಲ್ಪ ಇದ್ರ ಬಗ್ಗೆ NPK ಬಗ್ಗೆ ನೀವು ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಂತೆ. 1-2 ನಿಮಿಷ ಹೇಳ್ಬಿಡ್ತೀರಾ? Sir, yes, NPK we got nitrogen contains Azotobacter. So these bacteria, they are in nanotechnology form. They are in the same fact in the thing. So these Azotobacter, they help in unlocking the chemical nutrient, that is urea. So urea, which is in this thing, which is not in available form, that is being made available to the plants. In the same way, we have got PSB and PMB. So all these bacteria, they help in stabilizing the soil so that NPK is in proper availability to the tree plants. So that's the sum of the thing. And even the proportion of application is also limited, not to be excessively applied. So nitrogen should not be applied at the time after the time of flowering and fruit initiation. It's only in the beginning stages. During the growth stages, it has to be applied. And the potash can be applied in better at the later stages, so that the fruits and the stalk of the fruits, they remain strong. And the application procedure is just about 1 ml per liter of NPK water. So this is just the sum of the NPK thing, right, sir? Okay. Over to you, sir. ಇದು ನಾವು ಮಣ್ಣಿಗೆ ಮಾತ್ರ ಯೂಸ್ ಮಾಡೋಂಥದ್ದು ಮಾತಾಡಿದ್ವಿ. ಈಗ ನಾವು ಮುಂದೆ ಮಣ್ಣಿನ ಮೇಲಿನ ಭಾಗ ಸ್ಟಿಮ್ ರಿಚ್ ಒಂದು ಪ್ರಾಡಕ್ಟ್. ಸ್ಟಿಮ್ ರಿಚ್ ನಮಗೆ ಶೇಟ್ ಮತ್ತೆ ಸ್ಟಿಮ್ ರಿಚ್ ನಾವು ಫಸ್ಟ್ ಕಿಂಗ್ ಪ್ರಾಡಕ್ಟ್ಸ್ ಅಂತ ಕಡೆ ಯೂಸ್ ಮಾಡ್ತೀವಿ. ಅದೇ ತರ ಇದು ಸ್ಟಿಮ್ ರಿಚ್. ಇದು ಏನು ಅಂತಂದ್ರೆ, ಇದು ಸಸ್ಯ ಬೆಳವಣಿಗೆಯ ಇದೊಂದು ಪ್ರಮೋಟರ್. ಇದು ಎಲ್ಲಾ ಬಯೋ ಉತ್ತೇಜಕಗಳು ಅಂದ್ರೆ ಜೈವಿಕ ಉತ್ತೇಜಕಗಳು ಮತ್ತೆ ಫೈಟೋ ಹಾರ್ಮೋನ್ಗಳ ವಿಶಿಷ್ಟ ಮಿಶ್ರಣ. ಇದು ಒಂದು ಏನು ಪ್ಲಾಂಟ್ ಸಸ್ಯಗಳದ ಹಾರ್ಮೋನ್ಗಳು ಇರುತ್ತಲ್ಲ, ಅದ್ರದ್ದು ಒಂದು ವಿಶಿಷ್ಟವಾದ ಮಿಶ್ರಣ ಆಗಿದ್ದು, ಈ ಸ್ಟಿಮ್ ರಿಚ್ ನಾವು ಎಲ್ಲಾ ಬೆಳೆಗಳಿಗೂ ಕೂಡ ನಾವು ಬಳಸಬಹುದು. ಇದು ಬಹಳ ಇಂಪಾರ್ಟೆಂಟ್. ಆಮೇಲೆ ಇದು ನಾವು ಎಲೆಗಳ ಮೇಲೆ ಸಿಂಪಡಿಸಿದಾಗ ಇದೇನಾಗುತ್ತೆ ಅಂದ್ರೆ ಸುಲಭ ರೀತಿಯಲ್ಲಿ ಇದು ಹೀರ್ಕೊಳ್ಳುತ್ತೆ. ಇದನ್ನ ಹೀರ್ಕೊಂಡ್ಬಿಟ್ಟು ಇದು ಏನು ಕೆಲಸ ಏನು ಅಂತಂತಂದ್ರೆ, ಈ ಸ್ಟಿಮ್ ರಿಚ್ ನಮ್ಮ ಏನು ಪೋಷಕಾಂಶಗಳು ನಮ್ಮ ಮಣ್ಣಿನಲ್ಲಿ ಇರ್ತವೋ ಅವುಗಳನ್ನ ತಗೊಳ್ಳೋದಲ್ದೇನೆ ಈ ಒಂದು ಎಲೆಗಳ ಒಂದು ಮೇಲಿರ್ತಕ್ಕಂಥ ಸೆಲ್ಗಳನ್ನ ಓಪನ್ ಅಪ್ ಮಾಡ್ಬಿಟ್ಟು ಒಂದು ಫೋಟೋಸಿಂಥಸಿಸ್ ಆಗ್ಬಿಟ್ಟು ಅಲ್ಲಿಂದ ಒಂದು ವಾತಾವರಣದಿಂದ ಏನು ಪೋಷಕಾಂಶಗಳು ಬೇಕೋ ಅದನ್ನ ಹೀರ್ಕೊಳಕ್ಕೆ ಇದು ಸಹಾಯ ಮಾಡುತ್ತೆ. ಇದೆಲ್ಲ ಪ್ರೋಟೀನ್ಗಳು ಅಂದ್ರೆ ಇವು ಅಮೈನೋ ಆಸಿಡ್ಗಳು, ಬ್ಲಾಕ್ಸ್ಗಳು ಅಂತ ಕರಿತೀವಿ, ಪ್ರೋಟೀನ್ಸ್ಗಳು. ಇವುಗಳನ್ನೆಲ್ಲವಾಗ ಸುಲಭವಾಗಿ ಸಿಗಂಗ್ ಮಾಡೋದು ಒಂದು ಸ್ಟಿಮ್ ರಿಚ್. ಈ ಸ್ಟಿಮ್ ರಿಚ್ ಮತ್ತೆ ನಾವು ಶೇಟು ಮತ್ತೆ NPKಗಳನ್ನ ಹಾಕಿದ್ರೆ ನಾವು ಸ್ವಲ್ಪ ಒಂದು ಲೆವೆಲ್ಗೆ ಸ್ವಲ್ಪ ಒಂದು ನೀರು ಕಡಿಮೆ ಆದ್ರೂ, ನಮಗೆ ಒಂದು ನೀರು ದುರ್ಲಭ ಇದ್ರೆ ಅದನ್ನ ಇವುಗಳು ಮ್ಯಾನೇಜ್ ಮಾಡ್ತವೆ. ಯಾಕೆ ಅಂದ್ರೆ ಇವು ನೀರಿನಲ್ಲಿ ಕಡಿಮೆ ಇದ್ರೂ ಕೂಡ ಇದನ್ನ ನಮ್ಮ ಇಳುವರಿನ, ನಮ್ಮ ಸಸ್ಯಗಳನ್ನ, ನಮ್ಮ ಮರಗಳನ್ನ ಸ್ವಲ್ಪ ಹೋಲ್ಡ್ ಮಾಡ್ತಕ್ಕಂತ ಕೆಪಾಸಿಟಿ ಈ ನಮ್ಮ ಬಯೋಫಿಟ್ ಪ್ರಾಡಕ್ಟ್ಸ್ ಗಳಿಗೆ ಇದೆ ಅಂತೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಇದು ಸ್ಟಿಮ್ ರಿಚ್ ಏನು ಅಂದ್ರೆ, ಸ್ಟಿಮ್ ರಿಚ್ ಮೊಳಕೆ ಹೊಡೆಯುವಿಕೆ, ಉಳುಮೆ, ಸಸ್ಯ ಬೆಳವಣಿಗೆ, ಹೂ ಬಿಡುವಿಕೆ, ಹಣ್ಣಾಗುವಿಕೆ ಅಂದ್ರೆ ಪಕ್ವತೆ ಮತ್ತು ಸುಗ್ಗಿ, ಈ ಎಲ್ಲಾ ಅಗತ್ಯ ಹಂತಗಳಲ್ಲಿ ಸಸ್ಯಗಳ ಬೆಳವಣಿಗೆಯನ್ನು ಉತ್ತೇಜಿಸುತ್ತಿದ್ದು.
ಮತ್ತೆ ಬೀಜದ ಸುಪ್ತತೆ ಅಂದ್ರೆ ಡಾರ್ಮೆನ್ಸಿ ಅಂದ್ರೆ ಯೂಸ್ ಆಗದೆ ಇರೋ ಬೀಜಗಳು ಏನಾದ್ರು ಇದ್ರೆ ಅವುಗಳನ್ನು ಕೂಡ ಮೊಳಕೆ ಹೊಡೆಯೋ ತರ ಹೆಲ್ಪ್ ಮಾಡುತ್ತೆ. ನೋಡಿ, ನಮ್ಮ ಬೀಜಗಳಿಗೂ ಕೂಡ ನಮ್ಮ ಹಾಳಾಗದಂಗೆ ತಡಿಲಿಕ್ಕೆ ನಮ್ಗೆ ಸ್ಟಿಮ್ ರಿಚ್ ತುಂಬಾ ಹೆಲ್ಪ್ ಮಾಡುತ್ತೆ. ಇದು ಸ್ಟಿಮ್ ರಿಚ್ಗಳು ಏನ್ ಮಾಡುತ್ತೆ, ಬೇರುಗಳಿಗೆ ಈ ಪೋಷಕಾಂಶಗಳನ್ನ ಕೊಟ್ಬಿಟ್ಟು ನಮಗೆ ಬಲವಾದ ಒಂದು ಆ ಸುತ್ತಮುತ್ತ ಒಂದು ಶಕ್ತಿಯುತವಾದಂತಹ ಒಳ್ಳೆಯ ಒಂದು ಮಣ್ಣನ್ನ ಇದು ಅಭಿವೃದ್ಧಿ ಪಡಿಸುತ್ತೆ. ಮತ್ತೆ ಇದು ಬಿಳಿ ಬೇರುಗಳ ಬೆಳವಣಿಗೆಗೂ ಕೂಡ ಉತ್ತೇಜನ ಮಾಡಿಬಿಟ್ಟು ನಮಗೆ ಈ ಸಸ್ಯದ ಒಂದು ಎಲ್ಲಾ ತರದ ಒಂದು ಪೋಷಕಾಂಶಗಳನ್ನು ಕ್ರೋಢೀಕರಿಸಿ ಇದು ನಮಗೆ ಇದಕ್ಕೆ ಕೊಡುತ್ತೆ ಅಂತ ಹೇಳಿ ಇದನ್ನ ಉಪಯೋಗಿಸಿರ್ತಕ್ಕಂಥವ್ರು ಮತ್ತೆ ರಿಸರ್ಚ್ ಮಾಡಿರ್ತಕ್ಕಂಥವ್ರು ಹೇಳಿರೋದು. ಮತ್ತೆ ಇದು ಏನಂದ್ರೆ ಇದು ಸೆಲ್ಸ್ ಕೂಡ ನಾ ಹೇಳ್ದಂಗೆ ಮತ್ತೆ ಹೂಗಳನ್ನ ಬಿಡೋದಿಕ್ಕೆ ಪ್ರಚೋದಿಸುತ್ತೆ, ಹಣ್ಣಿನ ಗೊಂಚಲನ್ನು ಹೆಚ್ಚಿಸುತ್ತೆ, ಅಲ್ಲದೆ ಹಣ್ಣಿನ ಗಾತ್ರ ಹೆಚ್ಚಾಗಂಗ್ ಮಾಡುತ್ತೆ, ಮತ್ತೆ ಹಣ್ಣಿನ ಗುಣಮಟ್ಟ ಮತ್ತೆ ಬಣ್ಣವನ್ನು ಇದು ಹೆಚ್ಚಿಸುತ್ತೆ. ಅದಲ್ಲದೆ ಇದು ಒಂದು ಎಲ್ಲಾ ತರದ ಒಂದು ಪೋಷಣೆಗಳನ್ನ ಕೊಡುತ್ತೆ. ಇದು 1 ಲೀಟರ್ಗೆ ನಾವು ಹೇಳ್ತಕ್ಕಂಥದ್ದು 1 ರಿಂದ 2 ಮಿಲಿ ಲೀಟರ್ ಸ್ಟಿಮ್ ರಿಚ್ ಅನ್ನ ನಾವು ಉಪಯೋಗಿಸಿದ್ರೆ ತುಂಬಾ ಒಳ್ಳೇದು ಅಂತೇಳಿ ನಾವು ಸಜೆಸ್ಟ್ ಮಾಡ್ತೀವಿ. ಇದನ್ನು ಕೂಡ ತುಂಬಾ ಜನ ರೈತರು ಎಲ್ಲಾ ಕಡೆ ಕರ್ನಾಟಕದಲ್ಲಿ ಈ ತರನ ನಮ್ಮ ಪ್ರಾಡಕ್ಟ್ಸ್ ಗಳು ತುಂಬಾ ಜಾಸ್ತಿ ಇದು ಬೆಳೀತಾ ಇರೋದು. ಡಾಕ್ಟರ್ ಗಂಗಾಪ್ರಸಾದ್ ಅವರು ಈ ತರ ಒಂದು ಪ್ರಾಡಕ್ಟ್ ಗಳನ್ನ ನಾವು ಹೇಗೆ ಉಪಯೋಗಿಸೋದ್ರಿಂದ ಏನು ಲಾಭ ಆಗುತ್ತೆ ಅಂತೇಳಿ ತಾವು ಹೇಳ್ತೀರಾ ಸ್ವಲ್ಪ? ಅಲ್ಲ, ಇವು ಏನಾಗುತ್ತೆ ಅಂದ್ರೆ, ಸೊ ಒಂದೊಂದ್ಸಲ ಪ್ಲಾಂಟ್ ಅಬ್ಸರ್ವ್ ಮಾಡಿದ್ರೆ ಮೊಬಿಲಿಟಿ ಆಗಲ್ಲ. ಈಗ ರೂಟ್ ಇಂದ ಸ್ಟೆಮ್ಮಿಗೆ ಬರುತ್ತೆ, ಸ್ಟೆಮ್ ಇಂದ ಬೇರೆ ಬೇರೆ ಪಾರ್ಟ್ಸ್ಗೆ ಒಂದೊಂದ್ಸಲ ಈಗ ಎನ್ವೈರನ್ಮೆಂಟ್ ಕಂಡೀಷನ್ಸ್, ಸಾಯಿಲ್ ಕಂಡೀಷನ್ ಅಲ್ಲಿ ಕೆಲವೊಂದ್ಸಲ ಅವೈಲಬಿಲಿಟಿ ಇರಲ್ಲ. ಈಗ ಹಣ್ಣಾಗಬೇಕು ಅಂದ್ರೆ ಫ್ರೂಟ್ಸ್ ಝೋನಿಗೆ ಕೆಲವು ಸಲ ಫರ್ಟಿಲೈಸರ್ ರೀಚ್ ಆಗೋಷ್ಟಕ್ಕೆ, ನಿಮ್ದೇನು ನೀರ್ ರೀಚ್ ಆಗೋಷ್ಟಕ್ಕೆ ಲೈಫ್ ಸೈಕಲ್ ಮುಗ್ದೋಗುತ್ತೆ. ಅಂತ ಟೈಮಲ್ಲಿ ನೀವು ಲೀಫಲ್ಲಿ ಮೇಲೆ ಸ್ಪ್ರೇ ಮಾಡಿದಾಗ, ಲೀಫ್ ಕೊಟ್ಟಾಗ ಅದಕ್ಕೆ ಅವೈಲಬಿಲಿಟಿ ಫಾಸ್ಟ್ ಸಿಕ್ತು, ನಿಮಗೆ ರಿಯಲ್ ಬೆನಿಫಿಟ್ ಸಿಗುತ್ತೆ. ಸೊ ಇದು ಸಹಿತ ನಮ್ಮಲ್ಲಿ ಪ್ರಾಕ್ಟೀಸಸ್ ಇದೆ. ಒಂದ್ ಸ್ವಲ್ಪ ಅದನ್ನ ಇಂಗ್ಲಿಷ್ ಅಲ್ಲಿ ಒಂದ್ ಸ್ವಲ್ಪ ಹೇಳ್ಬಿಡಿ. ಇಂಗ್ಲಿಷ್ಗೆ ತುಂಬಾ ಜನ ಆಂಧ್ರ ಇದರಿಂದನೂ ಇದ್ದಾರೆ. So whenever there is a fertilizer applied through the roots, sometimes it may not reach to the other parts so that we can derive the full benefits. So on the other hand, if you apply through the leaf sprays, the plant can directly absorb it and can make available the necessary parts so that yield can be enhanced, quality can be enhanced, and the number of fruits can be increased. And also pollination, pollen viability, stigma receptivity, all factors they are going to improve. Ultimately, it increases the yield of the plant, quality of the plant, and number of fruits per plant. All those parameters which are required for both quality and quantity can be enhanced by such practices. Okay, thanks ಗಂಗಾಪ್ರಸಾದ್ ಅವರೇ. ನಾವು ಮುಂದಿನ ಪ್ರಾಡಕ್ಟ್ ನೋಡೋಣ. ನಾವು ಈಗ ಸ್ಟಿಮ್ ರಿಚ್ ಅವರಿಗೆ ನೋಡಿದ್ವಿ, ಶೇಟ್ ನೋಡಿದ್ವಿ, NPK ನೋಡಿದ್ವಿ, ಮತ್ತೆ ಸ್ಟಿಮ್ ರಿಚ್ ನೋಡಿದ್ವಿ. ತುಂಬಾ ಇಂಪಾರ್ಟೆಂಟ್ ಪ್ರಾಡಕ್ಟ್ಸ್. ಇದು ಬಯೋ 99 ನೋಡಿ, 99 ಇದು ಒಳ್ಳೆ ನಂಬರ್ ಇಟ್ಟಿದ್ದಾರೆ. ಯಾಕೆ ಇಟ್ಟಿದ್ದಾರೆ ಅಂತ ನೋಡೋಣ. ಇದೇನು ಅಂತಂದ್ರೆ ಬಯೋಫಿಟ್ ಬಯೋ 19 ಅನ್ನೋದು ಇದು ಒಂದು ನೆಕ್ಸ್ಟ್ ಮಲ್ಟಿ ಆಕ್ಷನ್ ಸಿಲಿಕಾನ್ ಬೇಸ್ಡ್ ಒಂದು ಪ್ರಾಡಕ್ಟ್. ಇದು ಏನ್ ಮಾಡುತ್ತೆ ಅಂತಂದ್ರೆ, ಇದು ಈ ನಮ್ಮ ಒಂದು ಎಲ್ಲಾ ತರದ ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂತ ಕಾರ್ಬನ್ ಬೇಸ್ ಸ್ಪ್ರೆಡರ್ ಮತ್ತೆ ಅಂತವಿದಾವಲ್ಲ, ಆ ಸ್ಟಿಕ್ಕರ್ಗಳು ಇದಾವಲ್ಲ, ಆ ಒಂದು ಪ್ರಾಡಕ್ಟ್ ಗಳಿಂದ 10 ಪಟ್ಟು ಮೇಲೆ ಪರಿಣಾಮಕಾರಿಯಾಗಿರ್ತಕ್ಕಂಥದ್ದು ಇದು ಬಯೋ 99. ಇದನ್ನ ನಾವು ಎಲೆಗಳು ಸೇರಿದಂತೆ ಸಸ್ಯಗಳ ಮೇಲ್ಮೈಗಳಲ್ಲಿ ತುಂತುರವಾಗಿ ತ್ವರಿತವಾಗಿ ಅಂಟಿಸ, ನಾವು ಏನಾದ್ರೂ ಸ್ಪ್ರೇ ಮಾಡಿದ್ರೆ ಎಲೆಗಳ ಮೇಲೆ ಅದನ್ನು ತುಂತುರಾಗಿ ಇದ್ಬಿಟ್ಟು ನಾವು ಏನು ಅವರಿಗೆ ಪೋಷಕಾಂಶಗಳನ್ನ ಕೊಟ್ಟಿರ್ತೀವಿ, ಬೇರೆ ಒಂದು ಇದರಿಂದ ಯಾವ್ದಾದ್ರು ಒಂದು ನಾವು ಅವಳಿಗೆ ಸಸ್ಯಗಳಿಗೆ ಕೊಟ್ಟಿರ್ತೀವೋ ಅದನ್ನ ಅಂಟಿಸ್ಕೊಂಡು ಇಟ್ಕೊಳ್ಳೋಕೆ ಇದು ಹೆಲ್ಪ್ ಮಾಡುತ್ತೆ. ಅದು ನಮ್ದು ಬಯೋಫಿಟ್ 99 ಈ ಪ್ರಾಡಕ್ಟ್. ಮತ್ತೆ ಇದು ಒಂದು ಸೂಪರ್ ಸ್ಪ್ರೆಡಿಂಗ್ ಏಜೆಂಟ್. ಇದೇನ್ ಮಾಡುತ್ತೆ, ಎಂತದೇ ಒಂದು ದ್ರಾವಣ, ಯಾವುದೇ ಒಂದು ನೀವು ಅದಕ್ಕೆ ಪೋಷಕಾಂಶಗಳನ್ನು ಕೊಟ್ರೆ ಯಾವ್ದಾದ್ರು ದ್ರಾವಣ ಒಳಗಡೆ ಹೋಗದೆ ಹೋದ್ರೆ ಆ ದ್ರಾವಣವನ್ನ ಬೇರಿಸಿ ಅದು ಒಂದು ಗಿಡಗಳಿಗೆ ಸಿಗುವಂತ ಮಾಡತ್ತದು. ಇದು ಸ್ಪ್ರೇ. ಇದು ನೀವು ಗಿಡಗಳಿಗೆ ನೀವು ಫಾಲಿಯರ್ ಸ್ಪ್ರೇ ಮಾಡ್ಬೇಕು ಇದನ್ನ. ಇದು ಅಲ್ದನೆ ನೀವು ಬೇರೆ ತರದ ಯಾವುದೇ ಒಂದು ಪೋಷಕಾಂಶಗಳನ್ನ ಇದು ಪರಿಣಾಮಕಾರಿಯಾಗಿ ಆ ಮರಗಳಿಗೆ, ಆ ಸಸ್ಯಗಳಿಗೆ ಕೊಟ್ಬಿಟ್ಟು ಮತ್ತೆ ಅದ್ರದ್ದು ಬೇರೆ ಯಾವ್ದಾದ್ರು ನೀವು ಕಾಸ್ಟ್ಲಿದು ಮಟೀರಿಯಲ್ ಯೂಸ್ ಮಾಡ್ತಿರ್ತೀರಲ್ಲ, ಅದ್ರ ಪ್ರಮಾಣನೂ ಕೂಡ ತಗ್ಸಕ್ಕೆ ಇದು ಒಂದು ಸಹಾಯ ಮಾಡುತ್ತೆ.
ಮತ್ತೆ ಇದು ಒಂದು ಏಕರೂಪದ ಮತ್ತು ತ್ವರಿತ ಹರಡುವಿಕೆ, ಅಂದ್ರೆ ಒಂದೇ ತರ ಸ್ಪ್ರೆಡ್ ಮಾಡ್ಲಿಕ್ಕೆ ಏನಾದ್ರು ನಾವು ಅದಕ್ಕೆ ಪೋಷಕಾಂಶಗಳನ್ನು ಕೊಟ್ಟಾಗ ಅದನ್ನ ಸ್ಟಿಮ್ ರಿಚ್ ಈ ತರದ್ದು ಕೊಡ್ತೀವಲ್ಲ, ಅದನ್ನ ಇದನ್ನ ಸ್ಪ್ರೆಡ್ ಮಾಡ್ಲಿಕ್ಕೆ ಇದು ತುಂಬಾ ಒಂದು ಹೆಲ್ಪ್ ಮಾಡುತ್ತೆ. ಅಲ್ದೇನೆ ಮತ್ತೆ ಈಗ ನಮ್ದು ಆಸ್ ಯೂಶುವಲ್ ನಾವು ಅಲ್ಲಿಗೆ ಬರ್ತೀವಿ, ಎಲ್ಲಿ ಈಗ ಅಂದ್ರೆ ನಮ್ಮ ನೀರಿನ ಬರದ ಒತ್ತಡದಲ್ಲೂ ಕೂಡ ನಮಗೆ ಇದು ನಮ್ಮ ಆ ಸತ್ವಗಳನ್ನ ಏನು ಪ್ಲಾಂಟ್ ಅಲ್ಲಿ ಇದೆ ಸತ್ವಗಳನ್ನ ಅದನ್ನ ಹಿಡಿಯಲಿಕ್ಕೆ ಇದು ಈ ಒಂದು ಹೆಲ್ಪ್ ಮಾಡುತ್ತೆ. ಬಯೋ-19 ಹೆಲ್ಪ್ ಮಾಡುತ್ತೆ. ಆಮೇಲೆ ಮಳೆಯಿಂದ ಏನಾದ್ರು ನಷ್ಟ ಆಗುವಂತದನ್ನ ಹೆಲ್ಪ್, ಯಾಕಂದ್ರೆ ಚೆನ್ನಾಗಿ ಸ್ಟಿಕ್ ಆಗಿರುತ್ತೆ, ಅದಕ್ಕೆ ಎಲೆಗಳಿಗೆಲ್ಲ ಚೆನ್ನಾಗಿ ಸ್ಟಿಕ್ ಆಗಿರುತ್ತೆ. ಇದೊಂಥರ ನಮ್ಗೆ ಇದುಗಳಿಗೆ ಯಾವುದೇ ಒಂದು ಪೋಷಕಾಂಶಗಳನ್ನು ಕೊಟ್ಟ ಇದೊಂಥರ ಸೂಪರ್ ಸ್ಪ್ರೆಡರ್ ಅಂತ ಅನ್ಬೋದು. ಇದು ಮತ್ತೆ ಎವಾಪೋ ಟ್ರಾನ್ಸ್ಪಿರೇಷನ್ ಕಡಿಮೆ ಮಾಡುತ್ತೆ ಅಂತ ಹೇಳಿದೆ, ಅಂದ್ರೆ ಬಯೋ-19 ಬೆಳೆ ಮೇಲ್ಮೈಯಿಂದ ಆವಿಯಾಗುವಿಕೆಯನ್ನು ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ. ಡಾಕ್ಟರ್ ಗಂಗಾಪ್ರಸಾದ್ ಅವರು ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಎವಾಪೋ ಟ್ರಾನ್ಸ್ಪಿರೇಷನ್. ಓಕೆ, ಈಗ ಇದು ದಿಸ್ ಪ್ರಾಕ್ಟೀಸ್ ಇಸ್ ಲೈಕ್, ಈಗ ಪೈಂಟ್ ಗೆ ಒಂದು ಥಿನ್ನರ್ ಅಂತ ಮಿಕ್ಸ್ ಮಾಡ್ಕೊಂತೀನಿ, ಮೇಲೆ ಗೊತ್ತಿರಬೇಕು, ಪೈಂಟ್ ಮಾಡಿ ಇರುತ್ತೆ. ಸೊ ಅದು ಫಾಸ್ಟ್ ಸ್ಪ್ರೆಡ್ ಆಗುತ್ತೆ. ಆಮೇಲೆ ಯೂನಿಫಾರ್ಮ್, ಈಗ ಒಂದೊಂದ್ಸಲ ಪೇಂಟ್ ಹೊಡೆದಾಗ ಏನಾಗುತ್ತೆ, ಒಂದ್ ಸ್ವಲ್ಪ ಗಟ್ಟಿ ಕುತ್ಕೊಳ್ಳುತ್ತೆ, ಹೋಗ್ತಾ ಹೋಗ್ತಾ ಲೇಯರ್ ತಿನ್ ಆಗ್ತಾ ಹೋಗುತ್ತೆ, ಯೂನಿಫಾರ್ಮ್ ಸ್ಪ್ರೆಡ್ ಆಗಲ್ಲ, ಗೋಡೆಗೆ ಅಂಟ್ಕೊಳ್ಳೋದಿಲ್ಲ. ಸೊ ಅದೇ ಮೆಕ್ಯಾನಿಸಮ್ ನ ಇಲ್ಲಿ ತಂದಿದ್ದಾರೆ. ಸೊ ನಿಮಗೆ ಬೈ ಚಾನ್ಸ್ ಸ್ಪ್ರೇ ಮಾಡಿದ ದಿವಸನೇ ಮಳೆ ಬಂತು ಅಂದ್ರೆ ಕೆಳಗಡೆ ಬಿದ್ದೋಗ್ಬಿಡೋದು, ಬೇರೆ ಕೆಮಿಕಲ್ಸ್ ಆಗ್ಲಿ ಮತ್ತೆ ಇನ್ಸೆಕ್ಟಿಸೈಡ್ಸ್ ಆಗಲಿ ಪೆಸ್ಟಿಸೈಡ್ ಆಗಲಿ ಕೆಳಗಡೆ ಬಿದ್ದೋಗುವಂತ ಪರಿಸ್ಥಿತಿನಲ್ಲಿ ಇದು ಸ್ಟಿಕ್ ಮಾಡುತ್ತೆ. ಆಮೇಲೆ ಪ್ಲಾಂಟ್ ಸರ್ಫೇಸಿಗೆ ಇದು ನೀಟಾಗಿ ಸ್ಪ್ರೆಡ್ ಆಗೋದ್ರಿಂದ ಎವಾಪೋ ಟ್ರಾನ್ಸ್ಪಿರೇಷನ್ ಲಾಸಸ್ ಕಡಿಮೆ ಆಗುತ್ತೆ. ಎವಾಪೋ ಟ್ರಾನ್ಸ್ಪಿರೇಷನ್ ಏನು ಅಂತಂದ್ರೆ ಪ್ಲಾಂಟ್ ಮೂಲಕನೇ ಆವಿಯಾಗಿ ನೀರು ಹೋಗ್ತಾ ಇರುತ್ತೆ. ಅಲ್ಲಿ ಟೊಮ್ಯಾಟೊ ಅಂತ ಒಂದ್ ಇರುತ್ತೆ, ಅದು ಓಪನ್ ಆಗ್ಬಿಟ್ಟು ಅದರಿಂದ ಎವಾಪರೇಷನ್ ಆಗೋಗುತ್ತೆ. ಅಂತದನ್ನ ಇದು ಕ್ಲೋಸ್ ಮಾಡುತ್ತೆ. ಈಗ ಆಪಲ್ ಗೆ ಒಂದ್ ಕೋಟ್ ಕೊಟ್ಟಿರ್ತಾರೆ, ನೀವು ವ್ಯಾಕ್ಸ್ ಕೋಟಿಂಗ್ ನೋಡಿರ್ಬೋದು, ತುಂಬಾ ದಿವಸ ಅದು ಕೆಟ್ಟೋಗಿರಲ್ಲ. ಅದೇ ಎಫೆಕ್ಟ್ ನ ಇದು ಲೀಫ್ ಮೇಲೆ ಇಟ್ ಕ್ರಿಯೇಟ್ಸ್. ಈಗ ವ್ಯಾಕ್ಸ್ ಕೋಟಿಂಗ್ ಮಾಡಿದ ಅದು ವ್ಯಾಕ್ಸ್ ಕೋಟಿಂಗ್ ಎವಾಪರೇಷನ್ ಟ್ರಾನ್ಸ್ಪಿರೇಷನ್ ಕಡಿಮೆ ಮಾಡುತ್ತೆ, ಯೂನಿಫಾರ್ಮ್ ಸ್ಪ್ರೆಡ್ ಆಗುತ್ತೆ. ನಾನು ಹೇಳಿದ್ನಲ್ಲ, ಪೇಂಟ್ ಅಲ್ಲಿ ನೀವು ತಿನ್ನರ್ ಆಗ್ತಾ ಇದ್ರೆ ಫಸ್ಟ್ ತಿಕ್ ಆಗಿರುತ್ತೆ, ಹೋಗ್ತಾ ಹೋಗ್ತಾ ತಿನ್ನ ಆಗುತ್ತೆ, ಆಮೇಲೆ ಒಂದ್ಸಲ ಬಿದ್ದೋಗ್ಬಿಡುತ್ತೆ ಪೇಂಟ್, ಒಣಗಿದ ತಕ್ಷಣ ಮತ್ತೆ ಚಕ್ರ ತರ ಆಗ್ಬಿಟ್ಟು ಬಿದ್ದೋಗುತ್ತೆ. ಸೊ ಈ ಎಲ್ಲ ಎಫೆಕ್ಟ್ ನ ಇದ್ರಲ್ಲಿ ತಂದಿದೆ. ಒಂದೆರಡು ನಿಮಿಷ ಇಂಗ್ಲಿಷ್ ಅಲ್ಲಿ ಹೇಳ್ಬಿಡ್ತೀರಾ, so that we can move to the next. To explain very simply, it is like adding a thinner to the paint, so it uniformly spreads, it sticks well to the wall, same effect. And also whenever you make a chemical spray, either insecticide, pesticide or biofertilizer or fertilizers, so whenever there is a rain, it leaches out, so it sticks to the plant surface, leaf surface, so it can permanently available to the plants. The other thing is that evapotranspiration, so plant loses its water when there is a high temperature. To maintain its temperature within this, we sweat, whenever body is heated with sweat, similarly the plants also sweats. Okay, so that is called as evapotranspiration. So by applying this, evapotranspiration is going to be reduced. Andre other parts alla agutte, evapotranspiration is very essential, it has to happen to maintain the temperature of the plants. Adanna minimize madodrinda, so plant ige next to the water requirement it will be less, bega dry agala, it cannot be dried up. Okay, ಥ್ಯಾಂಕ್ ಯು. ಇದನ್ನ ಬಯೋ-19 ನಮ್ಮ ಮುಂದೆ ಎರಡು ಹೇಳ್ತೀವಿ ನಾವು, ರ್ಯಾಪ್ ಅಪ್ ಮತ್ತೆ ಇಂಟ್ಯಾಕ್ಟ್ ಅಂತ ಬರ್ತೀವಿ. ಅಂತದ್ರ ಕೂಡ ಜೊತೆಗೆ ಕೀಟನಾಶಗಳು ಮತ್ತೆ ಸಸ್ಯವನ್ನು ನಾಶ ಮಾಡತಕ್ಕಂತ ಅವುಗಳು ಇರ್ತಾವಲ್ಲ, ಅವುಗಳ ಜೊತೆಗೆ ನಾವು ಈ ಕಾನ್ಸಂಟ್ರೇಟ್ ಅನ್ನ ಇದನ್ನ ನಾವು ಅವುಗಳನ್ನ ಸಿಂಪಡಿಸುವಾಗ ಅದ್ರ ಜೊತೆಗೆ ಇದನ್ನು ಕೂಡ ನಾವು ಇದನ್ನ ಸಿಂಪಡಿಸ್ಬೇಕು ಅಂತೇಳಿ ಕಂಪನಿ ಸಜೆಸ್ಟ್ ಮಾಡುತ್ತೆ. 15 ಲೀಟರ್ಗೆ 5 ml ಯೂಸ್ ಮಾಡಿ ಅಂತೇಳಿ ಡೋಸೇಜ್ ಇರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾವು ರ್ಯಾಪ್ ಅಪ್ ಅಂತ ಬರ್ತಾ ಇದೀವಿ, ಯಾಕೆಂದ್ರೆ ಈಗ ಆಲ್ರೆಡಿ 45 ನಿಮಿಷ ಆಗ್ತಾ ಬಂತು, ನಾವು ಇನ್ನು ಸ್ವಲ್ಪ ನಾವು ಕೂಡ ರ್ಯಾಪ್ ಅಪ್ ಆಗ್ಬೇಕಲ್ಲ, ಇನ್ನು ಮುಂದೆ ಇನ್ನು ಪ್ರಾಡಕ್ಟ್ಸ್ ಗಳು ಜಾಸ್ತಿ ಇದೆ, ಸ್ವಲ್ಪ ನಾವು ಮಿನಿಮಮ್ ಏನ್ ಸಾಧ್ಯ ಅದನ್ನ ಹೇಳ್ತಾ ಹೋಗ್ತೀವಿ. ಇದು ಒಂದು ಜೈವಿಕ ಅಣುಗಳಿಂದ ಕೂಡಿದಂತಹ ವಿಶಿಷ್ಟ ನ್ಯಾನೋ ತಂತ್ರಜ್ಞಾನ ಮಾಡಿ ಬೆಳೆದಿರ್ತಕ್ಕಂಥದ್ದು. ಇದೇನಂದ್ರೆ ಸಸ್ಯದ ಇದೇನ್ ಮಾಡುತ್ತೆ ಅಂತಂದ್ರೆ ಪರಿಸರ ಸ್ನೇಹಿಯಾಗಿರ್ತಕ್ಕಂಥದ್ದು. ಇದು ಸಾಮಾನ್ಯ ಸಸ್ಯ ರೋಗಕಾರಕಗಳಿಗೆ ವಿರುದ್ಧ ಇದು ಹೋರಾಡ್ತಕ್ಕಂಥದ್ದು. ಇದು ರ್ಯಾಪ್ ಅಪ್ ಮಾಡುತ್ತೆ, ಅಂದ್ರೆ ಸಸ್ಯಗಳನ್ನ ಇದು ರಕ್ಷಣೆ ಮಾಡುತ್ತೆ.
ಇದು ಸಸ್ಯದ ಮೇಲ್ಮೈಯಲ್ಲಿ ರಕ್ಷಣಾತ್ಮಕ ಪದರವನ್ನು ಮಾಡುತ್ತದೆ. ಅದ್ರ ಮೇಲ್ಗಡೆ ಪದರ ಮಾಡ್ಬಿಟ್ಟು ಮತ್ತು ಹಾನಿಕಾರಕ ಸೂಕ್ಷ್ಮ ಜೀವಿಗಳ ಪ್ರವೇಶವನ್ನು ತಡೆಗಟ್ಟುತ್ತೆ. ನಾನಿಲ್ಲಿ ಕನ್ನಡದಲ್ಲಿ ಬರೆದಿರ್ತಕ್ಕಂಥದ್ದು ಎಲ್ಲ ಯಾವ್ದಪ್ಪ ಅಂದ್ರೆ ನಿಮ್ಮ ಆ ಬಾಟ್ಲುಗಳ ಮೇಲೆ ಇರತಕ್ಕಂಥದ್ದು, ಅದನ್ನ ನಾವು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ನಾವು ನಿಮಗೆ ಈಸಿಯಾಗಿ ನಮಗಳಿಗೆ ಅರ್ಥ ಆಗೋ ತರ, ನಮ್ಮ ರೈತರಿಗೆ ಅರ್ಥ ಆಗಿತ್ತು ಅಂತ ಹೇಳಿ ಬರ್ದಿದೀವಿ. ಎಲ್ಲ ಇದರಲ್ಲಿ ಪೂರ್ತಿ ನಾವು ಕನ್ನಡಗಳನ್ನ ಬರೆದಾದಾಗ ಕೆಲವು ಪದಗಳು ನಾವು ಅಷ್ಟೊಂದು ಕನ್ನಡದಲ್ಲಿ ಯೂಸ್ ಮಾಡಿರಲ್ಲ, ಎಷ್ಟಾಗುತ್ತೋ ಅಷ್ಟು ನಾವು ಕನ್ನಡದಲ್ಲಿ ಹೇಳ್ತೀವಿ. ಇದು ಒಂದು ಸಸ್ಯದ ಮೇಲ್ಮೈ ಅಂದ್ರೆ ಅದರ ಮೇಲಿನ ಮೈಯಲ್ಲಿ ಒಂದು ರಕ್ಷಣೆ ಪದರವನ್ನು ಕೊಡ್ತಕ್ಕಂಥದ್ದು. ಅಂದ್ರೆ ಯಾವುದೇ ಒಂದು ಕೀಟಗಳ ಬಾಧೆ ಬರದಂಗೆ ನೋಡ್ಕೊಳ್ಳೋಕ್ಕೋಸ್ಕರ ಇದನ್ನ ನಾವು ಬಯೋ-19 ಜೊತೆಗೆ ನಾವು ಇದನ್ನ ಮಾಡಿದ್ರೆ ಇದು ಚೆನ್ನಾಗಿ ಬಯೋ-19 ಇಂದ ಸ್ಪ್ರೆಡ್ ಆಗುತ್ತೆ, ಮತ್ತೆ ಇದು ಒಂದು ಅದಕ್ಕೆ ಒಂದು ರಕ್ಷಣಾ ಕವಚವಾಗಿ ಇದು ರ್ಯಾಪ್ ಅಪ್ ಅನ್ನೋದು ಸೇರ್ಪಡುತ್ತೆ. ಮತ್ತೆ ಇದು ಯಾವುದೇ ತರದ ಒಂದು ಇದು ಆಂಟಿ ಫಂಗಲ್ ಮತ್ತೆ ಯಾರ ವಿರೋಧಿ ಬ್ಯಾಕ್ಟೀರಿಯಾಗಳು ಇದು ಬೆಳೆದಂಗೆ ನೋಡ್ಕೊಳ್ಳುತ್ತೆ. ಒಂದು ತೆಳುವಾದ ಒಂದು ಲೇಪನ ಈ ಒಂದು ಬಯೋ-19 ಜೊತೆಗೆ ನಾವು ಯೂಸ್ ಮಾಡಿದ್ರೆ ಬರುತ್ತೆ. ಆದ್ರೆ ಇದು ಒಂದು ಬಹಳ ಇಂಪಾರ್ಟೆಂಟ್ ಏನು ಅಂದ್ರೆ ರ್ಯಾಪ್ ಅಪ್ ರಕ್ಷಣಾತ್ಮಕ ಪದರ ಆಗ್ಬಿಟ್ಟು ಉಸಿರಾಟ ಮತ್ತು ಪಾರದರ್ಶಕತೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನ ತಡೆಯೋದಿಲ್ಲ. ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಇದು ಎಲ್ಲ ನಮ್ಗೆ ಫೋಟೋಸಿಂಥಸಿಸ್ ತಡೆದ್ಬಿಟ್ರೆ ನಾವ್ ಹೆಂಗ್ ಮಾಡೋದು, ನಮ್ಗೆ ಕಷ್ಟ ಆಗ್ಬಿಡುತ್ತೆ. ಆ ತರ ಮಾಡದೇ ಇರ್ತಕ್ಕಂತಹ ಒಂದು ರ್ಯಾಪ್ ಅಪ್ ಒಂದು ಈ ತರದ್ದು ಪ್ರಾಡಕ್ಟ್ ಉತ್ಪನ್ನ ನಮ್ಮ ಬಯೋ-19 ಇಂದ ಬಯೋಫಿಟ್ ಇಂದ ನಮ್ಗೆ ಇದು ಬಂದಿದೆ. ಇದು ಒಂದು ಒಳ್ಳೆ ಉತ್ತಮವಾದಂತಹ ಗುಣಮಟ್ಟದ್ದು, ಇದು ತುಂಬಾ ಚೆನ್ನಾಗಿ ಉಪಯೋಗ ಆಗ್ತಾ ಇದೆ. ಮತ್ತೆ ಇದನ್ನ ಬೇರೆ ಇವನ್ನ ಸಿಂಪಡಿಸುವುದರ ಮಧ್ಯದಲ್ಲಿ 1 ಅಥವಾ 2 ದಿನಗಳ ಮಧ್ಯದಲ್ಲಿ ಇದನ್ನ ಹಾಕಿ. ಯಾಕೆ ಅಂತಂದ್ರೆ ನಮ್ದು ಏನು ಯಾಕೆ ಅಂತ ಹೇಳ್ತೀವಿ ಅಂದ್ರೆ, ನೀವು ಶೇಟ್ ಹಾಕ್ಬಿಟ್ಟು ನೀವು ಇದನ್ನ ಹಾಕ್ಬಿಟ್ರೆ ರ್ಯಾಪ್ ಅಪ್ ಹಾಕಿದ್ರೆ ಸರಿ ಆಗೋದಿಲ್ಲ. ಅದಕ್ಕೂ ಇದಕ್ಕೂ ಮಧ್ಯದಲ್ಲಿ ನಾವು ಒಂದ್ ಸ್ವಲ್ಪ ನಾವು ಗ್ಯಾಪ್ಗಳು ಕೊಡ್ಬೇಕು. ಡಾಕ್ಟರ್ ಗಂಗಾಪ್ರಸಾದ್ ಅವರು ಹೇಳ್ತೀರಾ ಯಾಕೆ ನಾವು ಈ ತರ ಎಷ್ಟು ಗ್ಯಾಪ್ಗಳು ಕೊಡ್ಬೇಕಾಗತ್ತೆ? ಒಂದು ಶೇಟ್ ಅಂತದ್ದು ಸಾಯಿಲ್ ಎನ್ಹಾನ್ಸ್ಮೆಂಟ್ ಅನ್ನು ಯೂಸ್ ಮಾಡೋದು, ಮತ್ತೆ ಈ ತರ ರ್ಯಾಪ್ ಗಳನ್ನ ಯೂಸ್ ಮಾಡೋದು, ಮತ್ತೆ ಇಂಟ್ಯಾಕ್ಟ್ ಅಂತ ನಮ್ದು ಇನ್ನೊಂದು ಬರುತ್ತೆ, ಅದನ್ನ ಯೂಸ್ ಮಾಡುವಾಗ ನಾವು ಮತ್ತೆ ಎಷ್ಟು ಗ್ಯಾಪ್ಗಳು ಕೊಡ್ಬೇಕಾಗತ್ತೆ ನಾರ್ಮಲಿ? ಅಲ್ಲ ಈಗ ಗ್ಯಾಪ್ ಅನ್ನೋದಕ್ಕಿಂತ ನನಗೆ ಇದ್ರದ್ದು ಇಂಪ್ಯಾಕ್ಟ್ ಏನಾಗುತ್ತೆ ಅಂತಂದ್ರೆ, ಸೊ ಈಗ ನೀವು ಇಟ್ ಗಿವ್ಸ್ ಅ ಪ್ರೊಟೆಕ್ಷನ್ ಟು ದ ಪ್ಲಾಂಟ್ ಸೊ ದಟ್ infections are going to be blocked, but it allows the solar radiations and air to enter into the plants. So ಇದು two-way protection ಇರುತ್ತೆ. ಈಗ bacteria and fungus, they have a particular size, so this nanoparticle coverage will not allow the entry of such particles, whereas it allows the air and the solar radiation so that other parameters are not going to be disturbed. Okay. ಮಾಸ್ಕ್ ಇದು ನಮ್ಮ ಇದಕ್ಕೆ ಫಾರ್ ದಿ ಡಿಸೀಸಸ್ ಅಂಡ್ ಡಿಸೀಸಸ್ ಟು ಎಂಟರ್. ಯಾಕಂದ್ರೆ ಪ್ಲಾಂಟ್ ಗೆ ಎಲ್ಲೆಲ್ಲಿ ಡ್ಯಾಮೇಜ್ ಆಗಿರುತ್ತೋ ಅಲ್ಲಿ ದೀಸ್ ಫಂಗಸ್ ಅಂಡ್ ಬ್ಯಾಕ್ಟೀರಿಯಾ ಇಸ್ ಗೋಯಿಂಗ್ ಟು ಎಂಟರ್. ಅಗ್ರಿಕಲ್ಚರ್ ಆಪರೇಷನ್ಸ್ ಮಾಡ್ಬೇಕಾದ್ರೆ ಗಾಳಿಗೆ ಸುಮಾರು ಇದರಿಂದ ಡ್ಯಾಮೇಜ್ ಆಗಿರುತ್ತೆ ಪ್ಲಾಂಟ್ ಅಲ್ಲಿ, ಅಲ್ಲಿಂದ ಈ ಮೈಕ್ರೋಬ್ಸ್ ಎಂಟರ್ ಆಗುತ್ತೆ. ಸೊ ದಿಸ್ ವಿಲ್ ಗಿವ್ ಎ ಪ್ರೊಟೆಕ್ಷನ್ ಟು ಬ್ಲಾಕ್ ದ ಸಚ್ ಲೂಪ್ ಹೋಲ್ಸ್. ಓಕೆ. ಥ್ಯಾಂಕ್ ಯು. ಆಮೇಲೆ ನಮ್ ಇನ್ನೊಂದು ಪ್ರಾಡಕ್ಟ್ ಬಂದ್ಬಿಟ್ಟು ಇಂಟ್ಯಾಕ್ಟ್ ಅಂತ ಬರುತ್ತೆ. ಇದು ಒಂದು ಏನಂದ್ರೆ ಸಸ್ಯಗಳ ರಸಗಳನ್ನು ಹೀರುವ ಕೀಟಗಳನ್ನು ಪರಿಣಾಮವಾಗಿ ತಡೆಗಟ್ಟಿ ಸಸ್ಯಗಳು ಹಾಳಾಗದಂತೆ ಮಾಡ್ಲಿಕ್ಕೋಸ್ಕರ ಇದನ್ನ ನಾವು ಯೂಸ್ ಮಾಡ್ತೀವಿ. ಇದು ಕೂಡ ಒಂದು ಏನಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್, ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಇಲಾಖೆಯಿಂದ ಇದು ಅಪ್ರೂವಲ್ ಕೂಡ ಆಗಿದೆ. ಇದರಲ್ಲಿ ಇಂಡೋ ಜರ್ಮನ್ ನಾವು ಅವಾಗ ಏನ್ ಹೇಳಿದ್ರು ಆ ತರ ಒಂದು ಫಾರ್ಮುಲೇಷನ್ ನಾವು ಉಪಯೋಗಿಸ್ಕೊಂಡು ಆ ಗಿಡಮೂಲಿಕೆಗಳ ಸಾರಗಳು ಮತ್ತು ಔಷಧಿಯ ಸಸ್ಯ ಪ್ರಭೇದಗಳು ಅಂದ್ರೆ ಶಾಯ್ತಿರಾ, ಸೆಂಟೆಲ್ಲಾ ಅಂಡ್ ಅದಿತೋರಾ ಇದಾವಲ್ಲ, ಇವುಗಳನ್ನೆಲ್ಲ ಸೇರಿಸ್ಬಿಟ್ಟು ಇದು ಒಂದು ಇಂಟ್ಯಾಕ್ಟ್ ಅಂತ ಹೇಳಿ ಇದನ್ನ ಕಂಪನಿಯವರು ಮಾಡಿದ್ದಾರೆ. ಇದು ಒಂದು ಕೀಟ ನಿವಾರಕ. ಇದು ಬೆಳೆಗಳಿಂದ ಈ ಒಂದು ಇದನ್ನ ಹಾನಿಕಾರಕ ಕೀಟಗಳನ್ನ ಹಿಮ್ಮೆಟ್ಸಕ್ಕೋಸ್ಕರ ಇದನ್ನ ತಂದಿದ್ದಾರೆ. ಇದು ಏನ್ ಮಾಡುತ್ತೆ ಅಂತಂದ್ರೆ, ಬಯೋಫಿಟ್ ಸಕ್ರಿಯ ಘಟಕಾಂಶವು ಕೀಟಗಳ ಬಾಯಿ ಭಾಗಗಳ ಸಂವೇದನಾ ಗ್ರಾಹಕಗಳನ್ನು ತಡೆದು. ನೋಡಿ, ಆ ಕೀಟಗಳದ್ದು ಬಾಯಿ ಭಾಗದಲ್ಲಿ ಸಂವೇದನಾ ಇರ್ತಾವಲ್ಲ, ಸೆನ್ಸರಿ ಇರ್ತಾವಲ್ಲ,
ಅವುಗಳನ್ನ ತಡೆಯುತ್ತೆ. ಓಕೆ, ಮತ್ತೆ ಇದು ಪರಿಣಾಮಕಾರಿಯಾಗಿ ಕೀಟಗಳ ಸಾಮಾನ್ಯ ಚಟುವಟಿಕೆಗಳನ್ನು ದಿಗ್ಭ್ರಮೆಗೊಳಿಸುತ್ತೆ. ಅಂದ್ರೆ ಆ ಕೀಟಗಳು ಬರ್ತಾವಲ್ಲ, ಆ ಸಾಮಾನ್ಯ ರೆಗ್ಯುಲರ್ ಆಕ್ಟಿವಿಟೀಸ್ ಏನಿರುತ್ತಲ್ಲ ಅವುಗಳಿಗೆ ದಿಕ್ಕು ತಪ್ಪಿಸ್ತಕ್ಕಂತಹ ಒಂದು ಕೆಲಸವನ್ನ ಇದು ಇಂಟ್ಯಾಕ್ಟ್ ಮಾಡುತ್ತೆ. ಇದು ಇದಕ್ಕೆ ಇಂಟ್ಯಾಕ್ಟ್, ಅಖಂಡ ಅಂತ ಹೇಳಿ ಇದು ನಾವು ಕನ್ನಡದ ಕರೀಬಹುದು. ಈಗ ಅಖಂಡ ಭಾರತ ಅಂತ ಕರೀತೀವಿ. ನಮ್ಗೆ ಇದು ಒಂದು ಸಸ್ಯವನ್ನು ಅಖಂಡವಾಗಿ ಕಾಪಾಡ್ತಕ್ಕಂಥದ್ದು ಇದು. ಆಮೇಲೆ ಅದೇ ಇದು ತುಂಬಾ ಚೆನ್ನಾಗಿದೆ ಎಕ್ಸ್ಪ್ಲನೇಷನ್. ಇದು ನೋಡಿದ್ರೆ ಇದು ಒಂದು ಈ ಪ್ಯಾರಾಲಿಟಿಕ್ ಮಾಡ್ಬಿಡುತ್ತೆ, ಪಾರ್ಶ್ವಗಳಿಗೆ ಗಿಡಗಳಿಗೆ ಅಂತ ಒಂದು ಶಕ್ತಿನ ಇದು ಒಂದು ಇಂಟ್ಯಾಕ್ಟ್ ಕೀಟಗಳ ಸಾಮಾನ್ಯ ಬೆಳವಣಿಗೆ ಮತ್ತು ಬೆಳವಣಿಗೆಯನ್ನು ಅಖಂಡವಾಗಿ ತಡೆಯುತ್ತದೆ ಮತ್ತು ಅವುಗಳ ಜೀವನ ಚಕ್ರನ ಚೇಂಜ್ ಮಾಡುತ್ತೆ, ಜೈವಿಕ ವೈಫಲ್ಯಗಳಿಗೆ ಕಾರಣ ಆಗುತ್ತೆ. ಮತ್ತೆ ಈ ಕೀಟಗಳಿಂದ ಇದಕ್ಕೆ ಯಾವುದೇ ಪ್ರತಿರೋಧ ಸಾಧ್ಯವಿಲ್ಲ. ಇದಕ್ಕೆ ಪ್ರತಿರೋಧ ಕೀಟಗಳು ಮಾಡ್ತವೆ, ಇದ್ರ ಮುಂದೆ ಬರ್ತವೆ ಅಂತಕ್ಕಂಥದ್ದು ಸಾಧ್ಯ ಇಲ್ಲ ಅಂತ ಹೇಳಿ ಉಪಯೋಗಿಸಿದವರು ಮತ್ತೆ ಕಂಪನಿಯವರು ಹೇಳ್ತಾರೆ. ಸಂಯೋಜಿತ ಕೀಟ ನಿರ್ವಹಣಾ ಕಾರ್ಯಕ್ರಮಗಳಿಗೆ ಇದು ಅಂದ್ರೆ ಒಂದು ಎಲ್ಲಾ ತರದ ನಾವೊಂದು ಕೀಟ ನಿವಾರಣೆಗೆ ಅದು ಮತ್ತೆ ನಿರ್ವಹಣೆಗೆ ಇದನ್ನ ನಾವು ಉಪಯೋಗಿಸಬಹುದು ಅಂತ ಹೇಳ್ಬೋದು. ಇದು ಒಂದು ಪರಿಸರ ಸ್ನೇಹಿ ಮತ್ತೆ ಆರ್ಥಿಕ ಮತ್ತು ಪರಿಣಾಮಕಾರಿಯಾಗಿರ್ತಕ್ಕಂಥದ್ದು ಇದು. ಇದನ್ನ ನಾವು 1 ಲೀಟರ್ಗೆ 2 ml ಯೂಸ್ ಮಾಡಬಹುದು. ಆಗ್ಲೇ ಡಾಕ್ಟರ್ ಗಂಗಪ್ರಸಾದ್ ಅವರು ಹೇಳ್ದಂಗೆ ಇದು ಒಂದು ಇವುಗಳೆಲ್ಲ ನಮ್ಮನ್ನ ಒಂದು ರಕ್ಷಣೆ ಮಾಡ್ತವೆ. ರ್ಯಾಪ್ ಅಪ್ ಮತ್ತೆ ಇದು ಒಂದು ಕೀಟವು ಒಂದು ಸಣ್ಣ ಒಂದು ಫಂಗಸ್, ಅದನ್ನ ಎರಡೂ ಕೂಡ ಇವುಗಳು ರ್ಯಾಪ್ ಅಪ್ ಮತ್ತೆ ಇಂಟ್ಯಾಕ್ಟ್ ಇದರಲ್ಲಿ ನಮ್ಮ ಒಂದು ಸಸ್ಯಗಳಿಗೆ ಒಂದು ರಕ್ಷಣೆ ಕೊಡ್ತವೆ ಅಂತ ಹೇಳ್ಬೋದು ಸ್ನೇಹಿತರೆ. ಇದಾಗಿದ್ಮೇಲೆ ನಾವು 2 ಆದ್ಮೇಲಿಂದ ಮುಂದಕ್ಕೆ ಹೋಗೋಣ. ಯಾಕೆ ಅಂದ್ರೆ ಇನ್ನೊಂದಿದೆ ಎನ್ಕೌಂಟರ್ ಅಂತ, ಯಾಕಂದ್ರೆ ಮುಗಿಸ್ಬೇಕು. ಸೊ ದೀಸ್ ಆರ್ ದಿ ಸಕಿಂಗ್ ಇನ್ಸೆಕ್ಟ್ಸ್ ಅಂತ ನಾವ್ ಹೆಂಗ್ ಕರಿತೀವಿ. So like mosquitoes, they pierce the mouth part into the body and they suck the blood. Mosquito. Similarly, plants are also, there are different types: chewing and biting, piercing and sucking. The sucking pest, they need some sensories. They exactly penetrate into a particular part and they suck the sap from the plants. So ಈಗ ಮಸ್ಕಿಟೋಗೆ ನಾವೊಂದು ಅದೇನೋ ಒಡಮಸ್ ಅಂತ ಹಚ್ತಾ ಇರ್ತೀವಿ, ನೋಡಿರ್ಬೋದು. ಒಡಮಸ್ ಹಚ್ಚಿದ್ರೆ ಅದೇ ಸೆನ್ಸರಿ. ದೇ ಸೇಮ್ ಎಫೆಕ್ಟ್ is going to be affected by this product. ಒಡಮಸ್ ಹಚ್ಚಿಬಿಟ್ರೆ ನಿಮಗೆ ಒಳ್ಳೆ ಗೊತ್ತಾಗಲ್ಲ ಬ್ಲಡ್ ವೇನ್ ಎಲ್ಲಿದೆ. ಯೂಶಲಿ ಅವಕ್ಕೆ ಐಸ್ ಇರಲ್ಲ, ಆ ಸ್ಮೆಲ್ ಮೂಲಕನೇ ಯಾರು ಹ್ಯೂಮನ್ ಬೀಯಿಂಗ್ ಎಲ್ಲಿ ಅದು ಬ್ಲಡ್ ವೇನ್ ಇದೆ ಅಲ್ಲಿ ಕರೆಕ್ಟ್ ಆಗಿ ಪೆನೆಟ್ರೇಟ್ ಮಾಡುತ್ತದು. ಸೊ ಅದನ್ನ ಒಡಮಸ್ ಹಚ್ಚಿದ್ರೆ ಅದನ್ನ ಆ ಸ್ಮೆಲ್ ಬ್ಲಾಕ್ ಮಾಡುತ್ತೆ. ಇಟ್ ವಿಲ್ ನಾಟ್ ಐಡೆಂಟಿಫೈ ದ ಎಕ್ಸಾಕ್ಟ್ ಲೊಕೇಶನ್ ವೇರ್ ಇಟ್ ಕ್ಯಾನ್ ಸಕ್ ದ ಸ್ಯಾಪ್ ಫ್ರಮ್ ದಿ ಪ್ಲಾಂಟ್ಸ್. Oh, very nice. Okay. Thank you. Okay. ನೆಕ್ಸ್ಟ್ ಎನ್ಕೌಂಟರ್. ಎಲ್ಲ ಯೂಸ್ ಮಾಡ್ತಾ ಇದೀವಿ, ಒಂದು ಕೆಮಿಕಲ್ ಯೂಸ್ ಮಾಡ್ತಾ ಇದೀವಿ. ಇದು ಕಳೆನಾಶಕ. ಇದನ್ನ ಆ ತರದಕ್ಕಿಂತ ನಾವು ಜೈವವಾಗಿದ್ದು ಉಪಯೋಗಿಸ್ಬೇಕು ಅಂತ ಹೇಳಿ ನಮ್ಮ ಕಂಪನಿಯವರು ಇದನ್ನ ತಗೊಂಡ್ಬಂದಿದ್ದಾರೆ. ಇದೇನಂತಂದ್ರೆ ಇದು ಕಳೆನಾಶಕ ಇನ್ನು ಉಪಯೋಗಿಸಿದ ನಂತರ ಬಹಳ ಕಾಲ ಮಣ್ಣಿನಲ್ಲಿ ಉಳಿಯಲ್ಲ. ಅಂದ್ರೆ ಯಾಕೆ ಮೇಲ್ಮೈ ಹಾಳಾಗಬಾರ್ದು, ಯಾಕಂದ್ರೆ ನಮ್ಗೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್. ಈಗ ಬಂದು ಹೋಗ್ಬಿಡ್ಬೇಕು. ಇದು ಮಾಡಲ್ಲ, ಬಟ್ ಇದು ಇದು ಮಾಡ್ಬಿಟ್ಟು ಆ ಕಳೆಗಳನ್ನೆಲ್ಲ ನಾಶ ಮಾಡ್ಬಿಟ್ಟು ಇದು ವಾಪಸ್ಸು ಹೋಗ್ಬಿಡುತ್ತೆ. ಇದು ಒಂದು ಈ ತರ ಒಂದು ಉಪಯೋಗಿಸೋದ್ರಿಂದ ನಮಗೆ ಕಳೆಗಳು ಬೆಳೆದು ನಮ್ಮ ಗಿಡಗಳದ್ದು ನಮ್ಗೆ ಅವುಗಳಿಗಿರ್ತಕ್ಕಂಥ ಪೋಷಕಾಂಶಗಳನ್ನ ಇದು ತಿನ್ನೋ ಅಂತದ್ದು ಇದನ್ನ ತಡೆಯುತ್ತೆ. ಮತ್ತೆ ಈ ಸಸ್ಯಗಳು ಒಂದು 2 ರಿಂದ 3 ದಿನಗಳಲ್ಲಿ ಅವು ಸುಟ್ಟೋಗ್ತವೆ. ಇದರಿಂದ ಹಾಳಾಗಿ ಹೋಗಿ ನಮ್ಗೆ ಒಂದು ಅಪೇಕ್ಷಣೀಯವಾದಂತಹ ನಮ್ಗೆ ಒಂದು ಭೂಮಿ ನಮ್ಗೆ ಸಿಕ್ಕುತ್ತೆ. ನಮ್ಮ ಗಿಡಗಳು ಚೆನ್ನಾಗಿರ್ತವೆ ಅಂತ ಹೇಳಿ ಇದನ್ನ ಉಪಯೋಗಿಸಿದವರು ಮತ್ತೆ ಕಂಪನಿಯವರು ಹೇಳ್ತಾರೆ. ಇದನ್ನ ಗಳಿಗೆ ತೊಂದರೆ ಆಗದಂತೆ ನೋಡಿ ಸಿಂಪಡಿಸ್ಬೇಕು, ಬಹಳ ಎಚ್ಚರಿಕೆ ಇರ್ಬೇಕು ಇದನ್ನ. ಯಾಕಂದ್ರೆ ನಾವು ಏನೋ ಮಾಡಕ್ ಹೋಗಿ ಇನ್ನೇನೋ ಅದೇ ಹೇಳ್ತೀವಲ್ಲ, ನಾವು ಗಣಪತಿ ಮಾಡಕ್ ಹೋಗಿ ಈಶ್ವರನ್ ಮಾಡಬಾರ್ದು. ಹುಷಾರಾಗಿ ಕೇರ್ಫುಲ್ ಆಗಿ ಇದನ್ನ ನಾವು ಬಳಸ್ಬೇಕು. ಡಾಕ್ಟರ್ ಗಂಗಾಪ್ರಸಾದ್ ಅವರು ಇದ್ರ ಬಗ್ಗೆ ಎಚ್ಚರಿಕೆ ಏನ್ ಹೇಳ್ತೀರಾ? ಇಲ್ಲ, ಇದರಲ್ಲಿ ಸೆಲ್ಫ್ ಎಕ್ಸ್ಪ್ಲೇಟರಿ ಇದೆ, ನನ್ನ ಇನ್ಫಾರ್ಮೇಶನ್ ಬೇಕಾಗಿಲ್ಲ. ಸೊ ಇದು ಯೂಶಲಿ ವಿಡಿಸೈಡ್ ಆಗ್ತಾಗ ಡ್ಯಾಮೇಜಸ್ ಆಗುತ್ತೆ. ದಿಸ್ ವಿಲ್ ಮಿನಿಮೈಸ್ ಡ್ಯಾಮೇಜ್. ಓಕೆ, ಥ್ಯಾಂಕ್ ಯು. ಮತ್ತೆ ನಾವು ನೆಕ್ಸ್ಟ್ ಇದೆಲ್ಲ ನಮ್ದು ಇದುಗಳಿಗೆ ನಮ್ಮ
ಭೂಮಿಗಳಿಗೆ ಮತ್ತೆ ನಮ್ಮ ಸಸ್ಯಗಳಿಗೆ ಆಯ್ತು, ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು ನಮ್ದು ಅನಿಮಲ್ ಹಸ್ಬೆಂಡ್ರಿ. ಬಹಳ ಇಂಪಾರ್ಟೆಂಟ್, ಬಹಳ ಬ್ರೀಫ್ ಆಗಿ ಹೇಳ್ತೀವಿ. ಇದು ಕ್ಯಾಟಲ್ ಫೀಡ್ ಕಾನ್ಸಂಟ್ರೇಟ್ ಅಂತ ಬರುತ್ತೆ. ಇದು ಕ್ಯಾಟಲ್ ಫೀಡ್ ಕಾನ್ಸಂಟ್ರೇಟ್ ಪ್ಲಸ್ ಅಂತ ಹೇಳಿ ಇದು ಮಾಡಿದೀವಿ. ಏನಕ್ಕೆ ಅಂತಂದ್ರೆ ಇದು ನಮ್ಮ ಹಸುಗಳು ಎಲ್ಲ ನಾವುಗಳು ಹಾಕಿರ್ತಕ್ಕಂತ ಕೆಮಿಕಲ್ ಹಾಕಿರ್ತಕ್ಕಂಥ ಫುಡ್ಗಳನ್ನ ಹಾಕಿ ಅವುಗಳಿಗೆಲ್ಲ ನಾವು ಹಾಳು ಮಾಡಿ ಆಗಿದೆ. ಅದಕ್ಕೋಸ್ಕರ ನಮಗ್ ಸಿಗ್ತಕ್ಕಂತ ಒಂದು ಹಾಲು ಕೂಡ ಅದರಲ್ಲೂ ಕೂಡ ನಮ್ಗೆ ಕೆಮಿಕಲ್ಸ್ ಗಳು ಇರುತ್ತೆ. ಅದಕ್ಕೋಸ್ಕರ ನಾವು ಮೊದಲು ರೂಟ್ ಸರಿ ಮಾಡ್ಬೇಕು ಅಂದ್ರೆ ಗಿಡಗಳು ಮತ್ತೆ ಹುಲ್ಲು ಅದನ್ನ ಸರಿ ಮಾಡ್ತೀವಿ. ಜೊತೆಗೆ ನಮಗೆ ಹಾಲು ಕೊಡ್ತಕ್ಕಂತ ಹಸುಗಳಿಗೆ ನಾವು ಸಹಾಯ ಮಾಡ್ಬೇಕು. ಅದಕ್ಕೋಸ್ಕರ ನಾವು ಕೊಡ್ಬೇಕಾಗತ್ತೆ. ಆ ಪೌಷ್ಟಿಕ ಆಹಾರನೇ ಇದು ಕ್ಯಾಟಲ್ ಫೀಡ್ ಕಾನ್ಸಂಟ್ರೇಟ್ ಕಂಪನಿಯಿಂದ ಇದನ್ನ ಕೊಡ್ತಾ ಇದ್ದಾರೆ. ಪ್ಲಸ್ ಇದರಿಂದ ಅದಕ್ಕೆ ಒಳ್ಳೆ ತರದ ಇದು ಏನು ಹಸು ಚೆನ್ನಾಗಿ ಇರುತ್ತೆ. ಮತ್ತೆ ಅವುಗಳು ಎಷ್ಟೋ ಸರಿ ಅವುಗಳು ಏನಾಗ್ತವೆ ಅಂತಂದ್ರೆ ಕರು ಹಾಕೋ ಟೈಮ್ಗಳಲ್ಲಿ ಅವು ಕಷ್ಟ ಪಡ್ತವೆ, ಮತ್ತೆ ಹಾಲುಗಳನ್ನ ಕಡಿಮೆ ಕೊಡೋ ಅಂತದಾಗುತ್ತೆ. ಇದರಿಂದ ನಾವು ಇದನ್ನ ಉಪಯೋಗಿಸೋದ್ರಿಂದ 10 ರಿಂದ 15% ನಾವು ಒಂದು ಇಳುವರಿ ಹೆಚ್ಚಿಸ್ಕೋಬಹುದು. ಇದನ್ನ ಮತ್ತೆ ಅದು ಟಾಕ್ಸಿಕ್ ಅಂತ ಏನಿರುತ್ತೆ ಹಸುವಿನಲ್ಲಿ ಅದು ಎಲ್ಲದನ್ನು ಇದು ಹೋಗೋ ತರ ಮಾಡ್ಬಿಟ್ಟು ಹಾಲ್ನಲ್ಲಿ ಒಳ್ಳೆ ಮತ್ತೆ ಶೇಕಡವಾರು ಒಂದು ಕೊಬ್ಬಿನ ಮತ್ತು ಪ್ರೋಟೀನ್ ಶೇಕಡವಾರು ಅಂಶ ಇಂಪ್ರೂವ್ ಮಾಡ್ಲಿಕ್ಕೆ ಇದು ಸಹಾಯ ಮಾಡುತ್ತೆ. ಅದ್ರ ಜೊತೆಗೆ ಇದನ್ನ ಕುದುರೆಗಳಿಗೂ ಕೊಡ್ಬೋದು, ಮತ್ತೆ ಕೋಳಿಗಳಿಗೂ ಕೊಡ್ಬೋದು, ಮತ್ತೆ ಮೇಕೆ ಸಾಕಾಣಿಕೆ ಕೊಡ್ಬೋದು. ಎಷ್ಟು ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಕೊಟ್ಟಿದೀವಿ. ಒಂದು ವಯಸ್ಕ ಜಾನುವಾರುಗಳಿಗೆ ಕುದುರೆಗಳಿಗೆ ದಿನಕ್ಕೆ 10 ರಿಂದ 15 ml ಕೊಡ್ಬೋದು. ಮತ್ತೆ ಕರು ಮತ್ತೆ ಕುರಿ ಮೇಕೆಗಳಿಗೆ ದಿನಕ್ಕೆ 7 ರಿಂದ 5 ಗ್ರಾಮ್ ಅಂದ್ರೆ ಕಮ್ಮಿ, 5 ರಿಂದ 7 ಅದು ಇದಾಗಿದೆ. ಆಮೇಲೆ ಇದು ಕೋಳಿಗಳಿಗೆ ಅದು ಫೀಡಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಇದನ್ನ ಕೊಡ್ಬೋದು. ಡಾಕ್ಟರ್ ಗಂಗಾಪ್ರಸಾದ್ ಅವ್ರು ಏನಾದ್ರು ಹೇಳ್ತೀರಾ ಇದ್ರ ಬಗ್ಗೆ? ನನ್ನ ಎಕ್ಸ್ಪರ್ಟೈಸ್ ಕಡಿಮೆನೆ, ಬಿಕಾಸ್ ಇಟ್ ಇಸ್ ಎನ್ ಅನಿಮಲ್ ಸೈನ್ಸ್. ಕಡಿಮೆ. ಅದೇ. ಓಕೆ. ಇದು ಅನಿಮಲ್ ಹಸ್ಬೆಂಡ್ರಿ ಅರುಣ್ ಬರುತ್ತೆ. ಓಕೆ. ಅದ್ರ ಜೊತೆಗೆ ಇವನ ಹಸುಗಳಿಗೆ ಮತ್ತೆ ಎಲ್ಲಾ ತರದ ಪ್ರಾಣಿಗಳಿಗೆ ಅವುಗಳ ಚರ್ಮಗಳನ್ನ ರಕ್ಷಣೆ ಮಾಡಕ್ಕೋಸ್ಕರ, ಹುಳುಗಳಿಗೋಸ್ಕರ, ಅವಳನ್ನ ತಡೆಯಕ್ಕೋಸ್ಕರ ಇದು ಪೆಟ್ ಲೋಷನ್ ಅಂತೇಳಿ ಬಿಟ್ಟಿದ್ದಾರೆ. ನೋಡಿ, ಇದೇನಾಗುತ್ತೆ ಅಂತಂದ್ರೆ ಪೆಟ್ ಲೋಷನ್ ಔಷಧಿಗಳು ಸಿಗ್ತವೆ ಮಾರ್ಕೆಟ್ ಅಲ್ಲಿ. ಆದ್ರೆ ಅದನ್ನ ಉಪಯೋಗಿಸ್ಬಿಟ್ಟು ಏನಾದ್ರು ಹಸು ನೆಕ್ಕದು ಆಗ್ಬಿಟ್ರೆ ನಮ್ಗೆ ತುಂಬಾ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಈ ತರದ್ದು ಒಂದು ಬಯೋ ಪೆಟ್ ಲೋಷನ್ ನಮ್ಮ ಇದರಿಂದ ಸಂಸ್ಥೆಯಿಂದ ಇದು ತಗೊಂಡ್ಬಂದಿದ್ದಾರೆ. ಇದರಿಂದ ಹುಳ ಹೋಗದಂಗೆ ಮಾಡ್ಲಿಕ್ಕೆ ಇದನ್ನ ಬಳಸ್ಬೇಕಾಗತ್ತೆ. ಇದು ಒಂದು ಬೇಸಿಕಲಿ ಬಾಹ್ಯ ಬಳಕೆ, ಅಂದ್ರೆ ಹೊರಗಡೆ ಯೂಸ್ ಮಾಡಕ್ಕೆ, ತಿನ್ನಕ್ಕೆ ಎಲ್ಲ ಕೊಡಬಾರ್ದು. ಆ ತರದ್ದು ಇದು. ಅದು CFC ತಿನ್ನಕ್ ಕೊಡ್ಬೇಕು, ಇದು ತಿನ್ನಕ್ ಕೊಡ್ಲೇಬಾರ್ದು. ಇಷ್ಟು ಇವತ್ತಿನ ನಮ್ಮ ಪ್ರಾಡಕ್ಟ್ಗಳ ಬಗ್ಗೆ ಇದು ಮಾಡಿದೀವಿ. ಈ ನಮ್ಮ ಸಂವಾದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಗಂಗಾಪ್ರಸಾದ್ ಅವರು ತುಂಬಾ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ನಮಗೆ ಕೊಟ್ಟಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ನಾನು ಟೈಮಿಗೆ ಸರಿಯಾಗಿ 2 ನಿಮಿಷ ಇದೆ, ಮುಗಿಸಿದೀನಿ. ನಮ್ಮ ಪ್ರೋಗ್ರಾಮ್ ಕೋಆರ್ಡಿನೇಟರ್ಸ್ they can take over. Mr. Kaja Srinivas, you can please take over. Anybody has any doubts, you can always ask even after this also. Okay. Yeah, I think Mr. Kaja Srinivas is not there, I believe. I think no, he's there in the line, but he's not audible. Oh, okay. He's speaking something, but he's you are on mute, Srinivas. You're on mute. Hello. Yeah, Srinivas, you're on mute. Yes. Srinivas. Okay. Yeah, Srinivas was on mute. I would like to thank Dr. Ganga Prasad for his wonderful cooperation, and also Dr. Kantaraj Tavne. He has given a very good presentation. So we'd like to hold more such kind of webinars in future.
it will be different. For the Telugu section, it will be different, and Hindi and other Kannada sections will be different. Now, I think if there are any questions, people can keep asking. ಯಾರಾದ್ರೂ questions ಇದ್ರೆ ಕೇಳ್ಕೋಬಹುದು. ಹಾಗೆ ನಮ್ಮಲ್ಲಿ ಈಗ we have Mr. ರಾಮಕೃಷ್ಣ ಅವರು ಇದ್ದಾರೆ, ಹಾಗೆ ಗಣೇಶ್ ಹೆಗಡೆ ಅವರು ಇದ್ದಾರೆ, ಫ್ರಾನ್ಸಿಸ್ ಆಲಿವರ್ ಕೂಡ ಇದ್ದಾರೆ. ಅವರನ್ನು ಕೂಡ ನಾನು ರೆಕಗ್ನೈಸ್ ಮಾಡ್ತೀನಿ ಇಲ್ಲಿ. ದೇರ್ ಪ್ರೆಸೆನ್ಸ್ ಇಸ್ ರೆಕಗ್ನೈಸ್ಡ್ ಹಿಯರ್. ಸರ್, ಏನಾರ ಒಂದು ಪ್ರಶ್ನೆಗಳು ಏನಾರ ಒಂದು ಇದ್ರೆ ನಾವು ಮಾತಾಡಬಹುದು ಸರ್. Harsha, am I audible now? Yeah, now you are audible. Yes, continue. Yeah, I was actually, I think somehow by mistake. Thank you very much, Dr. Ganga Prasad. Your inputs are very, very valuable. And I would like to thank everybody, Naveen and Kantaraj, for the quality presentation. So now we have a company which is facilitating good products and world-class products to our farmers. Now, what is pending is to take these products to the last mile, that is the farmers. Now, the company manufactures these products. Who would take these products to the farmers? It is we people. We people are responsible to take these farmers to take these products to the farmers. And in the process, everybody earns more. The farmer is benefited. We are also benefited. Our entire team will be benefited. So as far as the business is concerned, I think we have lost on this. We will conduct this session next time. I would like to thank and acknowledge everyone. Francis Oliver, Kiran Latkar, Ganesh Hegde, Ramakrishna, and everybody who participated in this particular session. Thank you once again. I acknowledge everyone. And lastly, the final session, we'll have about 5 minutes. We can have a question and answer session. We can we can ask for questions. My first question to Dr. Ganga Prasad is, Stimrich, it is advised, it is mentioned in the brochure that it is a drenching application, whereas Stimrich is a foliar application and Sheet is a drenching application. But many of our friends have been using both for drenching and foliar application. And Dr. Ganga Prasad has said that, when the drenching alone will not serve the purpose because it doesn't go to the entire plant or tree. So a combination of these two will work wonders. I think, Harsha, what you had said in the past that you need to go for drenching and foliar application, I think that has been substantiated by our professor. Am I right, Harsha? Yes, yeah, correct. Okay, yes. I think the doubt has been prevailing since a long time. Yeah. Dr. Ganga Prasad is on the line. He's on the line. Sir, your views, sir? Yes. Harsha? Yeah. Dr. Ganga Prasad. Yes. Stimrich can be used for foliar application and Sheet is for drenching. Okay. So can we use the Stimrich even for application to the soil? Yeah, but dosage will be different because foliar application requires very minute quantity, 2 ml per liter. Normally, urea spray we recommend. But drenching also it is possible, but higher dosage. Okay. So dosage varies. Okay, got it. Dosage. Yeah. So because if you apply more dosage for the leaves, there will be scorching effect. Okay. So drenching we have a liberty is there, but for foliar application, the right quantity, right dosage has to be applied. Okay. Thank you, sir. Thank you so much, sir. Yeah, gentlemen and ladies, can we have more questions for the panel? I think. Hello. Yeah. Hello. Yes. Yeah. Anybody? Yeah. Good afternoon. This is Gangadhar from Kolhapur speaking. Yeah, Gangadhar. Yes, Yeah. Gangadhar. Yes. This is regarding for the organic products like this. What is the encouragement from the government for developing this against the conventional methods? Is there any
governmental efforts? So far, agricultural institutes. No. So far, we have not been in touch with them, and we'll have to see how best that we can do in the near future, because this is totally a business concept which is evolved, and it's a direct selling thing. So nowhere that we have come across the government to, like, we are approaching government, or government is approaching us, because there's no need. Government can approach the big company itself. Okay, so we are not going into those aspects at this point of time. But Maybe government it is helpful. Yeah. State government has established organic farming research center at both university level and state government level, and they are making policies to encourage the organic farming also. So Okay. such establishment is there in the part of the government. You can approach the government for pushing your products. All those things are possible. There is a separate department is there for organic farming. Okay. Sir, In these present products, what I see, which are NPK and silicon-based products, here, what are the organic products in this? These are NPK and silicon products are non-organic. No, sir. There is NPK are available in both organic and inorganic form. Okay. So if you take the plant product, there also there will be nitrogen is available. Yes. Yeah. So it's available in both the forms, Gangadhar. So you are the person sitting in. Yeah, you're the person sitting in Kolhapur. You'll have to go to Pune to our head office and research lab, and then you'll have to find out so many things for us. Still. Okay. Is there any Gangadhar is an industrial chemistry person. He talks about chemistry. Okay, he should be able to explain us what is the difference between organic and inorganic in this, and then it is available in both the forms. Yeah, if you eat sugar cane, you will get a sugar that is an organic sugar. If you eat a spoon of sugar available in the market, that is an inorganic sugar. That's all. So since the NPK that is being unleashed by our company is bacterial culture, so this is organic. And the NPK that you buy from the market, that is chemical, so it is inorganic. Yes. Very nice. Yeah, Ramesh, any questions? The steam rich ಸಾಯಿಲ್ ಅಪ್ಲಿಕೇಶನ್ ಕೊಡೋದ್ರಿಂದ ಏನು ಇದಾಗುತ್ತೆ? ಸ್ಪ್ರೇ ಮಾಡಿದ್ರೆ ಚೆನ್ನಾಗೋ ಅಥವಾ ಸಾಯಿಲ್ ಅಪ್ಲಿಕೇಶನ್ ಕೊಡೋದು ಚೆನ್ನಾಗೋ ಅಂತ? ಡಾಕ್ಟರ್ ಗಂಗಾ ಪ್ರಸಾದ್ ಅವ್ರು ಏನ್ ಹೇಳಿದ್ರು, ಎರಡು ಫಾರ್ಮ್ ಅಲ್ಲೂ ಮಾಡಬಹುದು. ನೀವು ಭೂಮಿ ಕೊಡೋದಾದ್ರೆ ಜಾಸ್ತಿ ಕ್ವಾಂಟಿಟಿ ಕೊಡಬೇಕು ಅಂತ ಹೇಳಿದ್ರು. ಸಾಯಿಲ್ ಅಪ್ಲಿಕೇಶನ್ ಅನ್ನ ಅರ್ಲಿ ಸ್ಟೇಜ್ ಅಲ್ಲಿ ಕೊಡ್ತೀವಿ. ಲೇಟೆಸ್ಟ್ ಸ್ಟೇಜಸ್ ಅಲ್ಲಿ ಫ್ಲವರ್ ಪ್ರೊಡಕ್ಷನ್, ಫ್ರೂಟ್ ಪ್ರೊಡಕ್ಷನ್ ಟೈಮ್ ಅಲ್ಲಿ ನೀವು ಸಾಯಿಲ್ ಕೊಟ್ರೆ ಅದು ರೀಚ್ ಆಗೋಷ್ಟೊತ್ತಿ ಫ್ಲವರ್ ಕಂಪ್ಲೀಟ್ ಆಗಿರುತ್ತೆ ಲೈಫ್ ಸೈಕಲ್. ಸ್ವಲ್ಪ ಅರ್ಲಿ ಟೈಮ್ ನೇ ಕೊಡಬೇಕು. ಅರ್ಲಿ ಟೈಮ್ ಡ್ರೆಂಚಿಂಗ್, ಲೇಟೆಸ್ಟ್ ಸ್ಟೇಜ್ ಫೋಲಿಯಸ್. ದಟ್ ಇಸ್ ದ ಮೋಸ್ಟ್ ಐಡಿಯಾ. ಥ್ಯಾಂಕ್ ಯು. ಇದು ಬಹಳ ಜನಕ್ಕೆ ರಿಕ್ವೈರ್ಮೆಂಟ್. ಇದೇ ಫಸ್ಟ್ ಟೈಮು ನಮ್ಮ ಒಂದು ಈ ತರ ಮೀಟಿಂಗಿಗೆ ನಾವು ಕೃಷಿ ವಿಜ್ಞಾನಿಗಳು ಬರೋ ತರ ನಮ್ಮ ಹರ್ಷ ಅವರು, ಇವರು ಶ್ರೀನಿವಾಸ್ ಅವರು ಎನ್ಕರೇಜ್ ಮಾಡಿದ್ರು. ನಾವು ರಾಮಕೃಷ್ಣ ಅವ್ರದ್ದು ಮತ್ತೆ ಅವ್ರಿಗೂ ಕೂಡ, ಮತ್ತೆ ಫ್ರಾನ್ಸ್ ಆಲಿವರ್ ಅವ್ರಿಗೂ ಕೂಡ, ಮತ್ತೆ ಗಣೇಶ್ ಅವ್ರಿಗೂ ಕೂಡ ನಾವು ಇದ್ರ ಮೂಲಕ ನಾವು ಧನ್ಯವಾದ ಹೇಳ್ತೀವಿ. ಮತ್ತೆ ಏನಾದ್ರು ಪ್ರಶ್ನೆಗಳಿದೆಯಾ ಯಾರ್ದಾದ್ರು? Any more questions, please? For the soil chemical, when they are applying, how much distance from this ಬುಡದಿಂದ ಎಷ್ಟು ದೂರ ಅಪ್ಲೈ ಮಾಡಬೇಕಾಗುತ್ತೆ? So within the root zone. Yes. And within the root zone ಒಂದಡಿ ದೂರದಲ್ಲಿ ಇರುತ್ತೆ. ಇಮಿಡಿಯೇಟ್ ಬುಡಕ್ಕೆ ಹಾಕುತ್ತೆ, ಸ್ವಲ್ಪ ದೂರದಲ್ಲಿ ಹಾಕಿದ್ರೆ ಒಳ್ಳೆ ಅವೈಲಬಿಲಿಟಿ ಚೆನ್ನಾಗಿದೆ. ಸರ್ ಎಸ್. ಮಂಜು ಸರ್, ಅದು ಅರಳು ಉದುರ್ಲಿಕ್ಕೆ ಒಂದು ಔಷಧಿ ಇದೆಯಲ್ಲ ನಿಮ್ಮಲ್ಲಿ, ಅದು ಅದನ್ನ ಸ್ಪ್ರೇ ಮಾಡ್ಬೇಕಲ್ಲ? ಸ್ಪ್ರೇ ಮಾಡ್ದಂಗೆ ಏನಾರ ಡೈರೆಕ್ಟ್ ಆಗಿ ಭೂಮಿಗೆ ಕೊಟ್ರೆ ಏನಾರ ಅನುಕೂಲ ಅಂತ ಅದೇನಾರ ನೆಕ್ಸ್ಟ್ ತಯಾರಿ ಮಾಡ್ತಾರ ಕಂಪ್ನಿಯಲ್ಲಿ? 50-60 ಅಡಿ ಮರ ಇರೋದ್ರಿಂದ ನಮಗೆ ಸ್ಪ್ರೇ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಲೇಬರ್ ಚಾರ್ಜ್ ಎಲ್ಲ ಜಾಸ್ತಿ ಆಗ್ತದೆ. ನೇರವಾಗಿ ಬುಡಕ್ ಹಾಕಿದ್ರೆ ಅನುಕೂಲ ಆಗ್ತದೆ ಅಂತ ನಾನು ಹೇಳ್ತಾ ಇರೋದು. ಅದೇ ಬುಡಕ್ ಹಾಕ್ಬಹುದು, ಅದನ್ನ ಹೇಳ್ತಾ ಇದ್ರೆ ಹೇಳ್ತೀರಾ ಡಾಕ್ಟರ್ ಗಂಗಾ ಪ್ರಸಾದ್ ಅವ್ರು ಹೇಳ್ತಾರೆ.
ಆತರ ಹೆಂಗ್ ಅಪ್ಲೈ ಮಾಡೋದು ಅಂತ. ಇಲ್ಲ, ಹರಳು ಉದುರೋದಕ್ಕೆ ನೂರಾರು ಫ್ಯಾಕ್ಟರ್ಸ್ ಇದೆ. ಅದರಲ್ಲಿ ನಿಮ್ಮ ಸಾಯಿಲ್ ಟೆಂಪರೇಚರು, ಸೀಸನಲ್ ಟೆಂಪರೇಚರ್ಸ್, ಇದು ಒಂದು ಆಸ್ಪೆಕ್ಟ್ ಇಂದ ನೀವು ಹರಳು ಉದುರೋದನ್ನ ತಡೆಗಟ್ಟಕ್ಕಾಗಲ್ಲ. ಸೊ ನಮ್ಮಲ್ಲಿ ಒಂದು ಅರೇಕಾ ರಿಸರ್ಚ್ ಸೆಂಟರ್ ಅಂತ ಇದೆ. ಸೊ ನೀವು ಒಂದ್ಸಲ ವಿಸಿಟ್ ಮಾಡಿ, ನಿಮ್ ಸಾಯಿಲ್ ಎಲ್ಲ ಟೆಸ್ಟ್ ಮಾಡಿ, ಓವರ್ ಆಲ್ ಹರಳು ಉದುರೋದಕ್ಕೆ ಹೋಲಿಸ್ಟಿಕ್ ಅಪ್ರೋಚ್ ಬೇಕಾಗುತ್ತೆ. 1 or 2 ಆಸ್ಪೆಕ್ಟ್ ಅಲ್ಲಿ ಅದು ನಿಲ್ಸಕ್ಕಾಗಲ್ಲ. ನೀವು ಬೆಟರ್ ನಿಮ್ ಕಂಪ್ನಿಯಲ್ಲಿ ಏನಾಗಿದೆ ಅಂದ್ರೆ ಅದಕ್ಕೆ ಹರಳಲ್ಲಿ ಉದುರಲ್ದಂಗೆ ನಿಮ್ದಲ್ಲಿ ಸ್ಪ್ರೇ ಮಾಡ್ಲಿ ಅಂತ ಹೇಳ್ತಾ ಇದೀರಿ ನೀವು. ಹೌದು, ಸ್ಟಿಮ್ ರಿಚ್. ಹೌದು, ಔಷಧಿ ಬದ್ಲಿ ಅಲ್ಲಿ ಸ್ಪ್ರೇ ಮಾಡೋದಕ್ಕಿಂತಲೂ ಬುಡಕ್ ಹಾಕ್ಲಿಕ್ಕೆ ನಿಮ್ದು ಬೇರೆ ಏನಾರ ಒಂದು ಕಂಡಿಡೀರಿ ಅಂತ ನಾನು ಹೇಳ್ತೇನೆ. ಅದೇ ಸ್ಟಿಮ್ ರಿಚ್ ಅನ್ನ ಯೂಸ್ ಮಾಡಬಹುದು ಮಂಜುನಾಥ್. ಅದಕ್ಕೆ ಏನಂದ್ರೆ ನೀವು ಸ್ಪ್ರೇ ಮಾಡಿದ್ರೆ ಕಡಿಮೆ ಅದನ್ನ ಸ್ಟಿಮ್ ರಿಚ್ ಯೂಸ್ ಮಾಡಬಹುದು. ಜಾಸ್ತಿ ಯೂಸ್ ಮಾಡೋದ್ರೆ ಯೂಸ್ ಮಾಡಬಹುದು, ಏನ್ ತೊಂದ್ರೆ ಇಲ್ಲ. ಏನ್ ತೊಂದ್ರೆ ಅಲ್ವಾ? ಇಲ್ಲ, ಸ್ಟಿಮ್ ರಿಚ್ ಯೂಸ್ ಮಾಡಬಹುದು. ಅದು ಟೈಮಿಂಗ್ ಇದೆಯಾ? ಯಾವ ಟೈಮಲ್ಲಿ ಮಾಡಬೇಕು? ಇಲ್ಲ, ಸ್ಟಿಮ್ ರಿಚ್ ಗೆ ಏನು ತೊಂದ್ರೆ ಇಲ್ಲ. ಸ್ಟಿಮ್ ರಿಚ್ ಯಾವಾಗ ಬೇಕಾದ್ರೂ ಯೂಸ್ ಮಾಡಬಹುದು. ಅಲ್ಲ, ಇಲ್ಲಿಂದ ಇತ್ಲೆಲ್ಲ ಹರಳು ಉದ್ರಲ್ಲ. ಈ ಜೂನ್ ನಿಂದ ಇತ್ಲೆಲ್ಲ ಹರಳು ಉದ್ರಲ್ಲ. ನಮಗೆ ಬೇಕಾಗಿರೋದು ಯಾವಾಗ ಅಂತಂದ್ರೆ ನವೆಂಬರ್ ಇಂದ ಹಿಡಿದು ಮೇ ತಿಂಗಳ ತನಕ ಹರಳು ಉದುರ್ತಾ ಇರ್ತದೆ. ಹೌದು, ನವೆಂಬರ್ ಇಂದ ನೀವು 2 ತಿಂಗಳಿಗೆ ಒಂದ್ಸರಿ ನೀವು ಸ್ಟಿಮ್ ರಿಚ್ ಕೊಡಿ, ನಿಮ್ದು ಮ್ಯಾನೇಜ್ ಆಗುತ್ತೆ. ಹರ್ಷ ಅವರ ಏನಾದ್ರು ಹೇಳ್ತೀರಾ ಇದಕ್ಕೆ? ಎಸ್ ಸರ್, ನವೆಂಬರ್ ಆ ಕಡೆ ಸ್ಟಿಮ್ ರಿಚ್ ಮತ್ತೆ ಶೇತು ಅವೆರಡನ್ನೂ ಕೊಟ್ಟ ಬಂದು ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಸರ್. ಸುಮಾರು ಕಡೆ ಆಗಿದೆ, ಕಂಟ್ರೋಲ್ ಆಗಿದೆ. ನಾವು ಕೊಟ್ಟಲ್ಲೆಲ್ಲ ಕಂಟ್ರೋಲ್. Yeah. Can we have a last question now? I would like to ask Dr. Prasad, sir, you've been talking about soil testing, etc. The conventional mechanism that I know is only take the soil to a laboratory and then get it tested. Is there a ready-made kit wherein you take it to the farmer's land? You can have an instant soil testing mechanism. If there is a kind of an apparatus like that, could you please suggest, sir? ರೈಟ್ ನಾವು ನಮ್ಮಲ್ಲಿಲ್ಲ. ಗವರ್ಮೆಂಟ್ ಸಿಸ್ಟಮ್ ಅಲ್ಲಿ ಅದೇನೋ ಸಾಯಿಲ್ ಹೆಲ್ತ್ ಕಾರ್ಡ್ ಅಂತ ಮಾಡಿದ್ದಾರೆ. ಅದೇ ಸಿಸ್ಟಮ್ ಅಲ್ಲಿ ಸಾಯಿಲ್ ಟೆಸ್ಟ್ ಆಗಬೇಕು. ಇಂಗ್ಲಿಷ್ ಅವ್ರಿಗೆ ಕನ್ನಡ ಬರಲ್ಲ. So state government has formulated a soil health card. So that is only the conventional method. Advanced methods are available, but not in our country. So it requires some extra investment and all. So there is no test kit for that. Yeah, no kits are available.